ಓಕೆನಾ, ಕಾಣಿಸ್ತಿದೆಯಾ ಐ. ಸೊ ಇದು ನಾವು ಹೊರಗಿಂದ ನೋಡಿದಾಗ ಈ ಥರ ಕಾಣಿಸುತ್ತೆ. ಈ ಅಂಗದಲ್ಲಿ, ಕಣ್ಣಿನ ಅಂಗದಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಇರುತ್ತೆ. ಆ ಡಿಫ್ರೆಂಟ್ ಪಾರ್ಟ್ಸ್, ಈಚ್ ಪಾರ್ಟ್ ಅದರ ಮೀನಿಂಗ್ ಮತ್ತು ಅದರ ಫಂಕ್ಷನ್. ಇಟ್ ಈಸ್ ಎ ಫೋಟೋ ಸೆನ್ಸಿಟಿವ್ ಸ್ಕ್ರೀನ್ ಆನ್ ವಿಚ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಆಫ್ ಆನ್ ಆಬ್ಜೆಕ್ಟ್ ಫಾರ್ಮ್ಡ್. ಓಕೆ, ಸೊ ಈ ರೆಟಿನದಲ್ಲಿ 2 ಇಂಪಾರ್ಟೆಂಟ್ ಸಬ್ ಪಾರ್ಟ್ ಇರುತ್ತೆ. ಆ ಸಬ್ ಪಾರ್ಟ್ಗಳೇನಂತಂದರೆ, ಆಪ್ಟಿಕ್ ನರ್ವ್ ಇಸ್ ಎ ನರ್ವ್ ವಿಚ್ ಸೆಂಡ್ಸ್ electrical signal generated by illumination due to activation of light sensitive cell on a retina. ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಮಕ್ಕಳೇ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇಲ್ಲಿವರೆಗೆ ನಾವು 3 ಲೆಕ್ಚರ್ನ ಕಂಪ್ಲೀಟ್ ಮಾಡಿದ್ವಿ. ಇವತ್ತು 4ನೇ ಲೆಕ್ಚರ್. ಅದೇನಪ್ಪ ಅಂತಂದರೆ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್. ಏನಿದು ಹ್ಯೂಮನ್ ಐ ಮತ್ತು ಕಲರ್ಫುಲ್ ವರ್ಲ್ಡ್ ಅಂದರೆ? ಸೊ ಅದಕ್ಕಿಂತ ಮುಂಚೆ ಫಸ್ಟ್ 3 ಲೆಕ್ಚರ್ ಡಿಸ್ಕಸ್ ಮಾಡಿದ್ದೀವಲ್ಲ. ಫಸ್ಟ್ ಲೆಕ್ಚರ್ ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ, ಸೆಕೆಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಥರ್ಡ್ ಲೆಕ್ಚರ್ ಲೈಟ್ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್, ಅದನ್ನು ಸ್ಟಡಿ ಮಾಡಿದ್ದೀವಲ್ಲ. ಸೊ ಇಲ್ಲಿ ಲೈಟ್ ರಿಫ್ರಾಕ್ಷನಲ್ಲಿ ನಾವು ಪ್ರಾಪರ್ಟಿ ಆಫ್ ಲೈಟ್ ಡಿಸ್ಕಸ್ ಮಾಡಿದ್ದೀವಿ. ಹೇಗೆ ಅಂತಂದರೆ ಲೆನ್ಸ್ ಯೂಸ್ ಮಾಡಿಕೊಂಡು ಪ್ರಾಪರ್ಟೀಸ್ನ ಡಿಸ್ಕಸ್ ಮಾಡಿದ್ವಿ. ಆ ಲೈಟ್ ಲೆನ್ಸ್ ಮುಖಾಂತರ ಪಾಸ್ ಆದರೆ ಯಾವ ಥರ ಇಮೇಜಸ್, ಪ್ರತಿಬಿಂಬಗಳು ಉಂಟಾಗುತ್ತೆ ಅನ್ನೋದು ನಾವು ನೋಡಿದ್ದೀವಲ್ವಾ. ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇಲ್ಲಿ ಹ್ಯೂಮನ್ ಐ ಮತ್ತು ಕಲರ್ಫುಲ್ ವರ್ಲ್ಡ್ ಇದನ್ನು ಈಸಿಯಾಗಿ ಡಿಸ್ಕಸ್ ಮಾಡ್ಬೋದು. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆ ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ಸೊ ಇನ್ನೇನಕ್ಕೆ ತಡ, ಲೆಕ್ಚರ್ ನಂಬರ್ 4 ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್. ಸೊ ಇದನ್ನು 2 ಪಾರ್ಟ್ ಆಗಿ ನಾನು ಡಿಸ್ಕಸ್ ಮಾಡ್ತೇನೆ. ಫಸ್ಟ್ ಪಾರ್ಟ್ ಏನಂತಂದರೆ ಎಂಟೈರ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಹ್ಯೂಮನ್ ಐ. ನೆಕ್ಸ್ಟ್ ಪಾರ್ಟಲ್ಲಿ ಏನಪ್ಪ ಅಂತಂದರೆ ಕಲರ್ಫುಲ್ಡ್ ವರ್ಲ್ಡ್. ಈ ಲೈಟಿಂದ ನಾವು ಏನೇನು ನೋಡ್ಬೋದು, ಯಾವ ಥರ ನೋಡ್ಬೋದು, ಇಲ್ಲಿ ನಮ್ಮ ಸುತ್ತಮುತ್ತಲೂ ಡಿಫ್ರೆಂಟ್ ಕಲರ್ಸ್ ಕಾಣಿಸ್ತಿದೆಯಲ್ಲ, ಅದಕ್ಕೆ ರೀಸನ್ ಏನು? ಈ ಪಾಠ ತುಂಬ ಚೆನ್ನಾಗಿದೆ. ಒಂದು ಸತಿ ಡಿಸ್ಕಸ್ ಮಾಡ್ತಾ ಹೋದರೆ ಆಟೋಮೆಟಿಕ್ ಆಗಿ ನಿಮಗೆ ಇಂಟ್ರೆಸ್ಟ್ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕಂತಂದರೆ ಹ್ಯೂಮನ್ ಐ ಮತ್ತು ಕಲರ್ಫುಲ್ ವರ್ಲ್ಡ್, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ, ಇಲ್ಲಿ ಯಾವುದೇ ಒಂದು ವಸ್ತುನ ನೋಡಬೇಕಾದ್ರೆ 2 ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಬೇಕು. ಒಂದು ಲೈಟ್, ಬೆಳಕು ಇಲ್ಲ ಅಂತಂದರೆ ಏನೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಇನ್ನೊಂದೇನಪ್ಪ ಅಂತಂದರೆ ಕಣ್ಣು. ಮನುಷ್ಯನಿಗೆ ಕಣ್ಣಿಲ್ಲ ಅಂತಂದರೆ ಲೈಟ್ ಎಷ್ಟೇ ಎದ್ದನ್ನು ನಮಗೆ ನೋಡಲು ಸಾಧ್ಯನೇ ಇಲ್ಲ ಅಲ್ವಾ? ಸೊ ಇಲ್ಲಿ ಈ ಕಣ್ಣು ಅತ್ಯಂತ ಪ್ರಮುಖವಾದ ದೇಹದ ಭಾಗ ಅಥವಾ ಅಂಶ ಅಂತಲೂ ಹೇಳ್ಬೋದು. ಹೇಗೆ ನಮಗೆ 5 ಜ್ಞಾನೇಂದ್ರಿಯಗಳಿದೆಯಲ್ಲ, ಆ 5 ಜ್ಞಾನೇಂದ್ರಿಯಗಳಲ್ಲಿ ಮೊದಲನೇದು ಕಣ್ಣು. ಈ 4ಕ್ಕೆ ಕಂಪೇರ್ ಮಾಡಿದ್ರೆ ಈ ಕಣ್ಣು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ. ಯಾಕೆ ಅಂದರೆ ಯಾವುದೇ ಒಂದು ವಸ್ತುವನ್ನು ಮುಟ್ಟಿ ನೋಡ್ಬೋದು ಸ್ಪರ್ಶದಿಂದ, ಇನ್ನೊಂದು ವಾಸನೆಯಿಂದ ಕಂಡುಹಿಡಿಬೋದು, ರುಚಿಯ ಮೂಲಕನೂ ತಿಳ್ಕೊಬೋದು, ಹಾಗೆ ಶಬ್ದದ ಮೂಲಕನೂ ತಿಳ್ಕೊಬೋದು ಅದೇನು ಅಂತ. ಇದೆಲ್ಲ ಸಾಧ್ಯನೇ, ಒಂದು ವಸ್ತುವಿನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಮಟ್ಟಿಗೆ ಇದು ಸಾಧ್ಯ. ಆದರೆ ಆ ವಸ್ತುವಿನ ಬಣ್ಣ ತಿಳ್ಕೊಬೇಕಂತಂದರೆ ಕಣ್ಣು ಬೇಕೇ ಬೇಕು. ಸೊ ಅದರಿಂದ ಈ ಕಣ್ಣು, ಈ ಜ್ಞಾನೇಂದ್ರಿಯ ಆ 4ಕ್ಕೆ ಕಂಪೇರ್ ಮಾಡಿದ್ರೆ ಇದು ಪ್ರಾಮುಖ್ಯತೆಯಲ್ಲಿ ಹೆಚ್ಚಿನ ಮಾರ್ಕ್ಸನ್ನು ಪಡೆಯುತ್ತೆ. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ವಿತ್ ಹ್ಯೂಮನ್ ಐ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಮಗೆ ಗೊತ್ತಾಗುತ್ತೆ ಐ, ಕಣ್ಣು ಅಂತಂದರೆ ಇದು ಒಂದು ಜ್ಞಾನೇಂದ್ರಿಯ. ಈ ಕಣ್ಣನ್ನು ಸ್ಟಡಿ ಮಾಡಲು ನಾವು ಫಸ್ಟ್ ಏನು ತಿಳ್ಕೊಬೇಕಂತಂದರೆ ಅದು ಹೇಗಿರುತ್ತೆ, ಅದರಲ್ಲಿ ಯಾವ ಪಾರ್ಟ್ಗಳಿರುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕು. ಸೊ ಅದಕ್ಕಿಂತ ಮುಂಚೆ ಈ ಪಾಠದಲ್ಲಿ ಏನೇನು ಕಲಿತೀವಿ ಅನ್ನೋದು ಫಸ್ಟ್ ತಿಳ್ಕೊಳ್ಳೋಣ ಬನ್ನಿ. ಹಾಗಿದ್ರೆ ಇದರಲ್ಲಿರುವ ಕಂಟೆಂಟ್ ಯಾವ್ದ್ಯಾವುದು, ಈ ಕಂಟೆಂಟನ್ನು ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಕಂಟೆಂಟ್ಗೆ ಎಷ್ಟೆಷ್ಟು ಟೈಮ್ ಕೊಡಬೇಕನ್ನೋದು ಗೊತ್ತಾಗುತ್ತೆ. ಬನ್ನಿ. ಸೊ ಫಸ್ಟ್ ಏನಪ್ಪ ಅಂತಂದರೆ ಕಂಟೆಂಟ್ಸ್. ಸೊ ಇಂಟ್ರಡಕ್ಷನ್. ಸೊ ಜಸ್ಟ್ ಡಿಸ್ಕಸ್ ಮಾಡ್ಬೋಲ್ಲ, ಲೈಟ್, ರಿಫ್ರಾಕ್ಷನ್, ಹ್ಯೂಮನ್ ಐ, ಕಲರ್ಫುಲ್ ವರ್ಲ್ಡ್ ಅಂತ. ಸೊ ಇಲ್ಲಿ ಇಂಟ್ರೊಡಕ್ಷನ್
ಕೊಡಬೇಕಾದ್ರೆ ನಾನು ಹೇಗೆ ಕೊಡ್ತೀನಿ ಅಂತಂದರೆ, ಫಸ್ಟ್ ಐ ಅಂದ್ರೇನು, ಕಣ್ಣಂದ್ರೇನು, ಅದರಲ್ಲಿರೋ ಪಾರ್ಟ್ಗಳು ಯಾವುದು, ಅದು ಹೇಗೆ ಕಾಣಿಸುತ್ತೆ, ಓಕೆನಾ. ನೆಕ್ಸ್ಟ್ ದ ಹ್ಯೂಮನ್ ಐ, ಈ ಎರಡರಲ್ಲೂ ಅದೇ ಮೀನಿಂಗ್ ಬರುತ್ತೆ. ಸೊ ಪವರ್ ಆಫ್ ಅಕಾಮಿಡೇಷನ್, ಇಲ್ಲಿ ಪವರ್ ಆಫ್ ಅಕಾಮಿಡೇಷನ್ ಅಂತಂದರೆ ಹೊಂದಾಣಿಕೆ, ಓಕೆ, ಸಾಮರ್ಥ್ಯದ ಹೊಂದಾಣಿಕೆ, ಓಕೆ. ಸೊ ಇಲ್ಲಿ ಪವರ್ ಆಫ್ ಅಕಾಮಿಡೇಷನ್ ಅಂತಂದರೆ ಕಣ್ಣು ದೋಷ ಇದ್ದಾಗ ಅದನ್ನು ಯಾವ ಥರ ಅಕಾಮಿಡೇಟ್ ಮಾಡುತ್ತೆ, ಹೊಂದಾಣಿಕೆ ಮಾಡುತ್ತೆ ಅನ್ನೋದು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಡಿಫೆಕ್ಟ್ಸ್ ಆಫ್ ವಿಷನ್ ಆ್ಯಂಡ್ ದೇರ್ ಕರೆಕ್ಷನ್, ಕಣ್ಣಿನ ದೋಷಗಳ್ಯಾವು, ಅದನ್ನು ಹೇಗೆ ಸರಿಪಡಿಸುವುದು ಅನ್ನೋದು ಇಲ್ಲಿ ಡಿಫೆಕ್ಟ್ಸ್ ಆಫ್ ವಿಷನ್ ಆ್ಯಂಡ್ ದೇರ್ ಕರೆಕ್ಷನಲ್ಲಿ ನೋಡ್ತೀವಿ. ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಪ್ರಿಸಮ್, ಒಂದು ಪ್ರಿಸಮಲ್ಲಿ ಲೈಟ್ನ ಪಾಸ್ ಮಾಡಿದ್ರೆ ಯಾವ ಥರ ಅದು ಬಿಹೇವ್ ಮಾಡುತ್ತೆ, ಸಿಂಗಲ್ ಕಲರ್ ಯೂಸ್ ಮಾಡಿದಾಗ ಅದು ಹೇಗೆ ಬಿಹೇವ್ ಮಾಡುತ್ತೆ, ಅದೇ ವೈಟ್ ಲೈಟ್ನ ಪಾಸ್ ಮಾಡಿದಾಗ ಹೇಗೆ ಬಿಹೇವ್ ಮಾಡುತ್ತೆ, ನಾವು ಏನು ಕಂಡುಕೊಳ್ಬೋದು, ಔಟ್ಪುಟ್ ಏನಿರ್ಬೋದು ಅನ್ನೋದು ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಪ್ರಿಸಮ್, ಓಕೆ. ಸೊ ಡಿಸ್ಪರ್ಷನ್ ಆಫ್ ವೈಟ್ ಲೈಟ್, ಸೊ ಇಲ್ಲಿ ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಪ್ರಿಸಮ್ ಅಂತಂದರೆ ಅಲ್ಲಿ ವೈಟ್ ಲೈಟ್ ಬದಲು ಮೊನೋಕ್ರೊಮ್ಯಾಟಿಕ್ ಲೈಟ್ನ ಯೂಸ್ ಮಾಡ್ತೀವಿ. ಮೊನೋಕ್ರೊಮ್ಯಾಟಿಕ್ ಅಂದರೆ ಮೊನೋ ಅಂದರೆ ಒಂದು, ಓಕೆ, ಲೈಟ್. ಸೊ ಸಿಂಗಲ್ ಕಲರ್ ಇರೋ ಒಂದು ಲೈಟ್ನ ಇದರಲ್ಲಿ ಪಾಸ್ ಮಾಡಿದಾಗ ಅದು ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದು ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಪ್ರಿಸಮಲ್ಲಿ ಓದ್ತೀವಿ. ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ಬೈ ಗ್ಲಾಸ್ ಪ್ರಿಸಮ್, ಇಲ್ಲಿ ಡಿಸ್ಪರ್ಷನ್ ಅಂದರೆ ಅಲ್ಲಿ ಮೊನೋಕ್ರೊಮ್ಯಾಟಿಕ್ ಬದಲು ಇಲ್ಲಿ ನಾವು ವೈಟ್ ಲೈಟ್ನ ಪಾಸ್ ಮಾಡಿದ್ರೆ ಆವಾಗ ಯಾವ ಥರ ಬಿಹೇವ್ ಮಾಡುತ್ತೆ ಲೈಟ್ ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಮತ್ತು ಅಟ್ಮಾಸ್ಫೆರಿಕ್ ರಿಫ್ರಾಕ್ಷನ್, ಅಟ್ಮಾಸ್ಫೆರಿಕ್ ರಿಫ್ರಾಕ್ಷನ್ ಅಂತಂದರೆ ನಮ್ಮ ಪರಿಸರದಲ್ಲಿ ಈ ವಕ್ರೀಭವನದ ಪ್ರಾಮುಖ್ಯತೆ ಏನು, ಇದು ನಮ್ಮ ಸುತ್ತಮುತ್ತ ಇರೋದು ಹೇಗೆ ಗೊತ್ತಾಗುತ್ತೆ ಅನ್ನೋದು ಇಲ್ಲಿ ಅಟ್ಮಾಸ್ಫೆರಿಕ್ ರಿಫ್ರಾಕ್ಷನಲ್ಲಿ ಓದ್ತೀವಿ. ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಇಲ್ಲಿ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತಂದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಆಕಾಶ ನೀಲಿ ಬಣ್ಣ ಯಾಕೆ ಕಾಣಿಸುತ್ತೆ, ಅದಾದಮೇಲೆ ಮುಳುಗೋ ಸೂರ್ಯ ಅಥವಾ ಏಳೋ ಸೂರ್ಯ, ಸನ್ರೈಸ್ ಆ್ಯಂಡ್ ಸನ್ಸೆಟ್ ಯಾಕೆ ರೆಡ್ ಸ್ವಲ್ಪ ಸ್ವಲ್ಪ ಯೆಲ್ಲೋ ಕಲರಲ್ಲಿ ಕಾಣಿಸುತ್ತೆ ಅನ್ನೋದನ್ನ ಈ ಸ್ಕ್ಯಾಟ್ರಿಂಗ್ ಆಫ್ ಲೈಟಲ್ಲಿ ನಾವು ಓದ್ತೇವೆ. ಸರಿನಾ, ಇಷ್ಟು ಕಂಟೆಂಟ್ ಆಯಿತು. ಸೊ ಒನ್ ಬೈ ಒನ್ ಸ್ಟಡಿ ಮಾಡೋಣ. ಫಸ್ಟ್ ಇಂಟ್ರಡಕ್ಷನ್ ಐ ಅಂತಂದರೆ ಇದು, ಓಕೆನಾ, ಕಾಣಿಸ್ತಿದೆಯಾ ಐ. ಸೊ ಇದು ನಾವು ಹೊರಗಿಂದ ನೋಡಿದಾಗ ಈ ಥರ ಕಾಣಿಸುತ್ತೆ. ಈ ಅಂಗದಲ್ಲಿ, ಕಣ್ಣಿನ ಅಂಗದಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಇರುತ್ತೆ. ಆ ಡಿಫ್ರೆಂಟ್ ಪಾರ್ಟ್ಸ್, ಆ ಪಾರ್ಟ್, ಈಚ್ ಪಾರ್ಟ್ ಅದರ ಮೀನಿಂಗ್ ಮತ್ತು ಅದರ ಫಂಕ್ಷನ್ ತಿಳ್ಕೊತೀವಿ, ಓಕೆನಾ. ಸೊ ಇಲ್ಲಿ ಲೈಟ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅಗೇನ್ ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಇಟ್ ಅಗೇನ್, ಓಕೆ. ಸೊ ಹಿಯರ್ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಹ್ಯೂಮನ್ ಐ, ಮಾನವನ ಕಣ್ಣು, ಸರಿನಾ. ಸೊ ನೆಕ್ಸ್ಟ್ ಏನಪ್ಪ, ಕನ್ಸ್ಟ್ರಕ್ಷನ್ ಆಫ್ ಹ್ಯೂಮನ್ ಐ. ಮಾನವನ ಕಣ್ಣು ಹೇಗೆ ರಚನೆಯಾಗಿದೆ, ಅದರಲ್ಲಿರೋ ಪಾರ್ಟ್ಗಳು ಯಾವ್ಯಾವು, ಕಣ್ಣಿನ ಭಾಗಗಳು ಯಾವ್ಯಾವು, ಆ ಭಾಗದಲ್ಲಿ ಇರುವ ಒಂದೊಂದು ಪಾರ್ಟ್ ಇರುತ್ತಲ್ಲ, ಆ ಪಾರ್ಟ್ ಅಂದ್ರೇನು, ಅದ್ರದ ಫಂಕ್ಷನ್ ಏನು, ಕಾರ್ಯ ಏನು ಅನ್ನೋದು ಇದರಲ್ಲೂ ನೋಡ್ತೀವಿ, ಓಕೆ. ಸೊ ಬನ್ನಿ ನೋಡೋಣ ಒಂದೊಂದೇ ಪಾರ್ಟ್. ಇಲ್ಲಿ ನೋಡಿ, ಈ ಥರ ಕಾಣಿಸುತ್ತೆ ನಿಮಗೆ, ಓಕೆನಾ, ಈ ಥರ ಕಾಣಿಸುತ್ತೆ. ಇದು ಕಣ್ಣಿನ ಭಾಗಗಳು, ಓಕೆ. ಇದು ರಚನೆ, ಕಣ್ಣು ಹೀಗೆ ರಚನೆ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸುಪೀರಿಯರ್ ರೆಕ್ಟಸ್, ಓರಾ ಸೆರೆಟಾ, ಸಿಲಿಯರ್ ಬಾಡಿ ಇವೆಲ್ಲ ಇದ್ದಾವೆ. ಆಂಟಿಯರ್ ಚೇಂಬರ್, ಕಾರ್ನಿಯಾ, ಪುಪಿಲ್, ಐರಿಸ್, ಸ್ಕ್ಲೀರಾ, ಇಲ್ಲಿ ಇನ್ಫೆರಿಯರ್ ರ್ಯಾಕ್ಟಸ್, ರೆಟಿನಾ, ಆಮೇಲೆ ಸೆಂಟ್ರಲ್ ರೆಟಿನಾ, ಆಮೇಲೆ ಆಪ್ಟಿಕ್ ನರ್ವ್, ಆಪ್ಟಿಕ್ ಡಿಸ್ಕ್, ವ್ಯಾಟ್ರಸ್ ಬಾಡಿ ಇವೆಲ್ಲ ಇದ್ದಾವೆ. ಸೊ ನಮಗೆ ಇಲ್ಲಿ 10th ಓದ್ತಿರೋದ್ರಿಂದ ಈ ಎಲ್ಲ ಭಾಗಗಳು ಬೇಕಾಗಿಲ್ಲ, ಕೆಲವೊಂದು ಇಂಪಾರ್ಟೆಂಟ್ ಭಾಗಗಳು ಮಾತ್ರ ನಾವು ಸ್ಟಡಿ ಮಾಡಬೇಕು, ಸರಿನಾ. ಇದು ಕಣ್ಣಿನ ರಚನೆ ಆಯಿತು. ಸೊ ನಾವು ಇಲ್ಲಿ ನೋಡ್ಬೇಕಂದ್ರೆ ಫಸ್ಟ್ ಏನಪ್ಪ ಅಂತಂದರೆ, ಇಲ್ಲಿ ನೋಡಿ, ಫಸ್ಟ್ ಏನಪ್ಪ ಅಂತಂದರೆ ಕಾಣಿಸ್ತಿದೆನಾ, ಕಾರ್ನಿಯಾ. ಸೊ ಇದು ಫಸ್ಟ್ ಪಾರ್ಟ್, ಓಕೆ. ಒನ್ ಬೈ ಒನ್ ಓದ್ಕೊಂಡು ಹೋಗೋಣ. ಕಾರ್ನಿಯಾ. ಸೊ ಈ ಕಾರ್ನಿಯಾ ಅಂದ್ರೇನು, ಇದರ ಫಂಕ್ಷನ್ ಏನು, ಇದರ ಕಾರ್ಯ ಏನು. ಕಾರ್ನಿಯಾ ಅಂತಂದರೆ ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಈ ಪಾರ್ಟ್, ಔಟರ್ ಮೋಸ್ಟ್ ಪಾರ್ಟ್, ಅದು ಹೇಗಿರುತ್ತೆ ಅಂದರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಓಕೆ. ಕಾರ್ನಿಯಾ ಈಸ್ ಎ ಟ್ರಾನ್ಸ್ಪರೆಂಟ್ ಔಟರ್ ಮೋಸ್ಟ್ ಲೇಯರ್ ಆಫ್ ಹ್ಯೂಮನ್ ಐ, ಓಕೆ. ಕಾರ್ನಿಯಾ ಅಂತಂದರೆ ಔಟರ್ ಮೋಸ್ಟ್ ಟ್ರಾನ್ಸ್ಪರೆಂಟ್ ಲೇಯರ್
ಓಕೆ, ಆನ್ ವಿಚ್ ಲೈಟ್ ಫಾಲ್ಸ್. ಲೈಟ್ ಬಿದ್ದಾಗ ಏನಾಗುತ್ತೆ, ಒಳಗಡೆ ಹೋಗುತ್ತೆ. ಓಕೆನಾ? ಸೊ ಇದು ಕಾರ್ನಿಯಾ ಆಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಪುಪಿಲ್ ಅಂತಿದೆ, ಇದು ಎರಡನೇ ಭಾಗ. ಪುಪಿಲ್, ಈ ಪುಪಿಲ್ ಏನು ಮಾಡುತ್ತಂದರೆ ಆ ಲೈಟ್ ಕಣ್ಣ ಮೇಲೆ ಬೀಳುತ್ತಲ್ಲ ಕಾರ್ನಿಯ ಒಳಗಿಂದ, ಇಲ್ಲಿ ಕಾರ್ನಿಯ ಮೇಲೆ ಬಿದ್ದಾಗ ಆಲ್ಮೋಸ್ಟ್ 90-95% ಆಫ್ ಲೈಟ್ ಏನಾಗುತ್ತೆ ಅಂತಂದರೆ ರಿಫ್ರಾಕ್ಟ್ ಆಗುತ್ತೆ, ವಕ್ರೀಭವನಗೆ ಒಳಗಾಗುತ್ತೆ, ಅಂದರೆ ಲೈಟ್ ಬೆಂಡ್ ಆಗುತ್ತೆ. ಓಕೆ, ಆ ಬಿದ್ದಂಥ ಬೆಳಕು, ಕಾರ್ನಿಯ ಮೇಲೆ ಬಿದ್ದಂಥ ಬೆಳಕು ಕಣ್ಣು ಒಳಗಡೆ ಪ್ರವೇಶಿಸುತ್ತೆ. ಆ ಪ್ರವೇಶಿಸಬೇಕಾದ್ರೆ ಈ ಪುಪಿಲ್ ಏನಿದೆಯಲ್ಲ, ಈ ಪುಪಿಲ್ ಏನು ಮಾಡುತ್ತೆ, ರೆಗ್ಯುಲೇಟ್ಸ್ ಆ್ಯಂಡ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್. ಓಕೆ, ಅದು ಹೇಗೆ ಕಂಟ್ರೋಲ್ ಮಾಡುತ್ತೆ ಅನ್ನೋದು ವರ್ಕಿಂಗ್ ಆಫ್ ಐಯಲ್ಲಿ ನೋಡೋಣ. ಓಕೆ, ಫಸ್ಟ್ ನಾವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಭಾಗಗಳು ಯಾವುವು, ಅದ್ರ ಫಂಕ್ಷನ್ಸ್ ಏನು ಅಂತ ಮಾತ್ರ ತಿಳ್ಕೊತಿರೋದು. ಇದೆಲ್ಲ ತಿಳ್ಕೊಂಡ್ಮೇಲೆ ನಾವು ಹೇಗೆ ಈ ಕಣ್ಣು ಕಾರ್ಯನಿರ್ವಹಿಸುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಇದು ಸೆಕೆಂಡ್ ಪಾರ್ಟ್. ಪುಪಿಲ್ ಇಸ್ ಎ ಪಾರ್ಟ್ ಆಫ್ ಐ ವಿಚ್ ರೆಗ್ಯುಲೇಟ್ಸ್ ಆ್ಯಂಡ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್ ಇನ್ಸಿಡೆಂಟ್ ಆನ್ ಇಟ್. ಅರ್ಥ ಆಯ್ತಾ? ಸೊ ಮೂರನೇದು ಬಂದ್ಬಿಟ್ಟು ಐರಿಸ್. ಮೂರನೇ ಪಾರ್ಟ್ ಐರಿಸ್. ಐರಿಸ್ ಹೇಗಿರುತ್ತಂದರೆ, ನಾವು ಕಣ್ಣು ಗುಡ್ಡೆ ನೋಡಬೇಕಾದ್ರೆ ಒಂದು ಬ್ಲ್ಯಾಕ್ ಕಲರ್ ಇರುತ್ತಲ್ಲ, ನೀವು ನೋಡಿದ್ರಾ, ಬ್ಲ್ಯಾಕ್ ಕಲರ್ ಕಾಣಿಸುತ್ತೆ, ಅದೇ ನಾವು ಐರಿಸ್ ಅಂತ ಕರಿತೀವಿ. ಈ ಐರಿಸ್ ಏನು ಮಾಡುತ್ತಂತಂದರೆ ಇಟ್ ಕಂಟ್ರೋಲ್ಸ್ ಸೈಜ್ ಆಫ್ ದ ಪುಪಿಲ್. ಕಣ್ಣಿನ ಪಾಪೆ ಇರುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡುತ್ತೆ. ಯಾವುದು? ಐರಿಸ್. ಓಕೆ, ವರ್ಣಪಟಲ ಅಂತ ಕರಿತೀವಿ. ಸೊ ಇದು ಐರಿಸ್ ಏನು ಮಾಡುತ್ತೆ ಅಂತಂದರೆ ಈ ಪುಪಿಲ್ನ ಕಂಟ್ರೋಲ್ ಮಾಡುತ್ತೆ, ಸೈಜ್ನ ಕಂಟ್ರೋಲ್ ಮಾಡುತ್ತೆ. ಒಂದೊಂದ್ಸತಿ ಇದು ದೊಡ್ಡದಾಗಿ ಮಾಡುತ್ತೆ, ಒಂದ್ಸತಿ ಕಮ್ಮಿ ಮಾಡುತ್ತೆ. ಯಾವುದು? ಐರಿಸ್. ಸೊ ಐರಿಸ್ ಈಸ್ ಎ ಡಾರ್ಕ್ ಮಸ್ಕ್ಯುಲರ್ ಡಯಾಫ್ರಾಮ್ ವಿಚ್ ಕಂಟ್ರೋಲ್ಸ್ ಸೈಜ್ ಆಫ್ ದ ಪುಪಿಲ್. ಅರ್ಥ ಆಯ್ತಾ? ಇದು ಮೂರನೇ ಭಾಗ. ನಾಲ್ಕನೇದು ಏನಪ್ಪ ಅಂತಂದರೆ ಆಂಟೀರಿಯರ್ ಚೇಂಬರ್. ಆಂಟೀರಿಯರ್ ಚೇಂಬರ್ ಅಂತಂದರೆ ಇಲ್ಲಿ ನೋಡಿ ಒಂದು ಸ್ಪೇಸ್ ಇದೆಯಲ್ಲ, ಈ ಸ್ಪೇಸ್ ಯಾವುದ್ರ ಮಧ್ಯೆ ಇದೆ? ಕಾರ್ನಿಯಾ ಮತ್ತೆ ಇದ್ರ ಮಧ್ಯೆ ಇದೆ. ಯಾವುದದು? ಕಾರ್ನಿಯಾ ಮತ್ತೆ ಐರಿಸ್ ಮಧ್ಯೆ ಇದೆ. ಇಲ್ಲಿ ಇದನ್ನ ಆಂಟಿಯರ್ ಚೇಂಬರ್ ಅಂತ ಕರಿತೀವಿ. ಅದರಲ್ಲಿ ಒಂದು ಫ್ಲೂಯಿಡ್ ಇರುತ್ತೆ, ಅದನ್ನೇ ನಾವು ಆಕ್ವಾ ಹ್ಯೂಮರಸ್ ಅಂತ ಕರಿತೀವಿ. ಓಕೆ, ಆಕ್ವಸ್ ಹ್ಯೂಮರ್ ಅಥವಾ ಆಕ್ವಸ್ ಹ್ಯೂಮರಸ್ ಅಂತ ಕರಿತೀವಿ. ಸರಿನಾ? ಇಷ್ಟಾಯಿತು, ನಾಲ್ಕನೇ ಭಾಗ ಆಯಿತು. ಐದನೇ ಭಾಗ ಯಾವುದು? ಲೆನ್ಸ್. ಲೆನ್ಸ್ ಅಂದರೆ ನಮ್ಗೆ ಗೊತ್ತೇ ಇದೆ, ಮಸೂರ. ಸೊ ಇಲ್ಲಿ ನಾವೇನಂತ ಕರಿತೀವಿ ಅಂದರೆ ಕ್ರಿಸ್ಟಲೈನ್ ಲೆನ್ಸ್ ಅಂತ ಕರಿತೀವಿ. ಇಲ್ಲಿ ಒಳಗಡೆ ಏನಿರುತ್ತೆ ಅಂದರೆ ಕಾನ್ವೆಕ್ಸ್ ಲೆನ್ಸ್ ಇರುತ್ತೆ, ಬೈ ಕಾನ್ವೆಕ್ಸ್ ಲೆನ್ಸ್ ಇಲ್ಲಿ. ಓಕೆನಾ? ಅಲ್ಲಿ ತೋರಿಸ್ತೇನೆ ನಿಮಗೆ ಲೆನ್ಸ್ ಹೇಗೆ ಕಾಣಿಸುತ್ತೆ ಅಂತ. ಇಲ್ಲಿ ನೋಡಿ, ಇದು ಆ್ಯಕ್ಚುಯಲ್ ಕಣ್ಣಿನ ಡಯಾಗ್ರಾಮ್. ನಾವು ಹೇಗೆ ಡಿಸ್ಕಸ್ ಮಾಡ್ತೀವಿ ಅಂತಂದರೆ ಈ ಥರ ಡಿಸ್ಕಸ್ ಮಾಡ್ತೀವಿ. ಯಾವ ಲೆನ್ಸ್ ಕಾಣಿಸ್ತದೆ ನಿಮಗೆ ಇಲ್ಲಿ? ಯಾವ್ದು ಕಾಣಿಸ್ತದೆ? ಕಾನ್ಕೇವಾ ಕಾನ್ವೆಕ್ಸಾ? ಕಾನ್ವೆಕ್ಸಾನೇ, ಬೈ ಕಾನ್ವೆಕ್ಸ್ ನೋಡಿ. ಓಕೆ, ಕನ್ವರ್ಜಿಂಗ್ ಲೆನ್ಸ್. ಅರ್ಥ ಆಯ್ತಾ? ಸೊ ಅದಾಯಿತು. ನೆಕ್ಸ್ಟ್ ಫಿಫ್ತ್ ಅದಾಯಿತು, ಕ್ರಿಸ್ಟಲೈನ್ ಲೆನ್ಸ್. ಕ್ರಿಸ್ಟಲೈನ್ ಲೆನ್ಸ್ ಏನು ಮಾಡುತ್ತೆ ಅಂತಂದರೆ ಇಟ್ ಅಡ್ಜಸ್ಟ್ ಫೈನರ್ ಫೋಕಲ್ ಲೆಂತ್. ಓಕೆ, ಇಟ್ ಅಡ್ಜಸ್ಟ್ ಫೈನರ್ ಫೋಕಲ್ ಲೆಂತ್. ಫೋಕಲ್ ಲೆಂತ್ ಅಂದರೆ ಗೊತ್ತು ನಮ್ಗೆ ಆಲ್ರೆಡಿ. ಓಕೆನಾ? ಸೊ ನೆಕ್ಸ್ಟ್ ಏನು? ಸಿಲಿಯರ್ ಬಾಡಿ ಆ್ಯಂಡ್ ಮಸಲ್. ಇಲ್ಲಿ ನಾವು ಇದನ್ನ ಕಂಬೈನ್ ಮಾಡಿ ಏನಂತ ಕರಿತೀವಿ ಅಂತಂದರೆ ಸಿಲಿಯರಿ ಮಸಲ್ಸ್ ಅಂತ ಕರಿತೀವಿ. ಸಿಲಿಯರಿ ಮಸಲ್ ಇದೇನು ಮಾಡುತ್ತೆ? ಸಿಲಿಯರಿ ಮಸಲ್ಸ್ ಅಂತಂದರೆ ಇಟ್ ಆಲ್ಟರ್ಸ್ ಥಿಕ್ನೆಸ್ ಆಫ್ ದ ಲೆನ್ಸ್. ಓಕೆನಾ? ಥಿಕ್ನೆಸ್ ಆಫ್ ದ ಲೆನ್ಸ್ ಮತ್ತು ಫೋಕಲ್ ಲೆಂತ್ನ ಅಥವಾ ಕರ್ವೇಚರ್ ಅಂತ ಕರಿಬೋದು. ಇದು ಲೆನ್ಸ್ ಸಿಗುತ್ತಲ್ಲ, ಈ ಲೆನ್ಸ್ ಇದೆಯಲ್ಲ, ಈ ಥಿಕ್ನೆಸ್ನ ಮತ್ತು ಕರ್ವೇಚರ್ನ ಕಂಟ್ರೋಲ್ ಮಾಡುತ್ತೆ. ಓಕೆ, ಕಂಟ್ರೋಲ್ ಮಾಡುತ್ತೆ ಅಂದರೆ ಆಲ್ಟರ್ ಮಾಡುತ್ತೆ. ನಮಗೆ ಯಾವ ಥರ ಆಬ್ಜೆಕ್ಟ್ ಇರುತ್ತೆ, ಫಾರ್ ಡಿಸ್ಟೆನ್ಸ್ ಇದೆನಾ ಅಥವಾ ಕಮ್ಮಿ ಡಿಸ್ಟೆನ್ಸ್ ಇದೆನಾ, ನಿಯರ್ ಇದೆನಾ ಅಥವಾ ಫಾರ್ ಇದೆನಾ, ಆ ಟೈಮಲ್ಲಿ ಈ ಲೆನ್ಸ್ ಏನಿದೆಯಲ್ಲ ಕರ್ವೇಚರ್ ಅದನ್ನು ಚೇಂಜ್ ಮಾಡುತ್ತೆ. ಯಾವುದು? ಸಿಲಿಯರಿ ಮಸಲ್. ಓಕೆ, ಅದು ತಿಕ್ಕಾಗಿ ಮಾಡುತ್ತೆ ಅಥವಾ ತಿನ್ನಾಗಿ ಮಾಡುತ್ತೆ. ಯಾವ್ದು ಮಾಡುತ್ತೆ? ಸಿಲಿಯರಿ ಮಸಲ್. ಓಕೆ, ಸೊ ಅಷ್ಟಾಯಿತು.
ಇದನ್ನ ನಾನು 6th ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಸುಪೀರಿಯರ್ ರೆಕ್ಟಸ್ ಮಸಲ್, ಇಲ್ಲಿ ಇನ್ಫೀರಿಯರ್ ರೆಕ್ಟಸ್ ಮಸಲ್ ಅಂತ ಇದೆ ಕೆಳಗಡೆ. ಇವು ಎರಡನ್ನ ಕಂಬೈನ್ ಮಾಡಿದ್ರೆ ರೆಕ್ಟಸ್ ಮಸಲ್ಸ್ ಅಂತ ಕರಿತೀವಿ. ಓಕೆನಾ, ರೆಕ್ಟಸ್ ಮಸಲ್ ಇದನ್ನ 7th ಪಾಯಿಂಟ್ ಅಂತ ಕರಿತೀನಿ. ಓಕೆ, 7th ಪಾಯಿಂಟ್ ಅಂತ ಕರಿತೀನಿ. ರೆಕ್ಟಸ್ ಮಸಲ್ ಏನು ಮಾಡುತ್ತಂದ್ರೆ, ನಾವು ಏನಾದರೂ ನೋಡ್ಬೇಕಂದ್ರೆ ಸೈಡಲ್ಲಿರೋದು ಅಥವಾ ಈ ಕಡೆ ಇರೋದು ಅಥವಾ ಮೇಲ್ಗಡೆ ಇರೋದು ಎಲ್ಲ ನೋಡ್ಬೇಕಂತಂದ್ರೆ ಈ ಕಣ್ಣನ್ನು ಹಿಂಗೆ ಆಡಿಸ್ತೀವಲ್ಲ, ಯಾವ ಡೈರೆಕ್ಷನಲ್ಲಿ ಬೇಕು ಆ ಡೈರೆಕ್ಷನಲ್ಲಿ ಅಲ್ಲಾಡಿಸ್ತೀವಿ, ಅಂದರೆ ಮೂವ್ ಮಾಡ್ತೀವಿ. ಸೊ ಆ ಮೂಮೆಂಟ್ಗೆ ಯಾವುದು ಕಂಟ್ರೋಲ್ ಮಾಡುತ್ತೆ ಆ ಮೂಮೆಂಟ್ನ ಅಂತಂದರೆ ರೆಕ್ಟಸ್ ಮಸಲ್ ಕಂಟ್ರೋಲ್ ಮಾಡುತ್ತೆ. ಓಕೆನಾ, ಅದು 1 by 1 ಅದು ಡಿಸ್ಕಸ್ ಮಾಡೋಣ. ಓಕೆ, ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಐ ಅದು ಡಿಸ್ಕಸ್ ಮಾಡ್ಬೇಕಾದ್ರೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇದು 7th ಪಾರ್ಟ್ ಆಯಿತು. ನೆಕ್ಸ್ಟ್ ಈ ಕಡೆ ಬಂದರೆ ಕೊರಾಯ್ಡ್ ಅಂತ ಇದೆ. ಫಸ್ಟ್ ವೆಟ್ರಸ್ ಜೆಲ್ ಅಥವಾ ವೆಟ್ರಸ್ ಬಾಡಿ ಅಂತ ಕರಿತೀವಿ, ಇದನ್ನ 8th ಪಾಯಿಂಟ್ ಅಂತ ಕರಿತೀನಿ. ನೆಕ್ಸ್ಟ್ ಇದು ಕೊರಾಯ್ಡ್. ಇದು ವೆಟ್ರಸ್ ಬಾಡಿ ಅಂತಂದ್ರೆ ಅಥವಾ ವೆಟ್ರಸ್ ಜೆಲ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ವೆಟ್ರಸ್ ಹ್ಯೂಮರ್ ಅಂತ ಕರೀತಾರೆ ಇದಕ್ಕೆ. ಓಕೆ, ವೆಟ್ರಸ್ ಹ್ಯೂಮರ್. ಸೊ ಈ ವೆಟ್ರಸ್ ಹ್ಯೂಮರ್ ಅಂತಂದ್ರೆ ದ ಸ್ಪೇಸ್ ಬಿಟ್ವೀನ್ ರೆಟಿನಾ ಆ್ಯಂಡ್ ಲೆನ್ಸ್, ದ ಸ್ಪೇಸ್ ಬಿಟ್ವೀನ್ ರೆಟಿನಾ ಆ್ಯಂಡ್ ಲೆನ್ಸ್, ಈ ಸ್ಪೇಸಲ್ಲಿ ಒಂದು ಜೆಲ್ ಫಾರ್ಮೇಷನ್ ಆಗಿರುತ್ತೆ, ಅದನ್ನೇ ವೆಟ್ರಸ್ ಜೆಲ್ ಅಂತ ಕರಿತೀವಿ. ಓಕೆನಾ, ಅದು 8th ಪಾಯಿಂಟ್. ಕೊರಾಯ್ಡ್, ಕೊರಾಯ್ಡ್ ಅಂತಂದ್ರೆ ಏನು, ಇದು ನೋಡಿ ಒಂದು ಟಿಶ್ಯೂ ಥರ ಇದೆ, ಇದು ಸಣ್ಣಕ್ಕೆ. ಓಕೆನಾ, ಇದು ಟಿಶ್ಯೂ ಥರ ಇದೆ, ಥಿನ್ ಟಿಶ್ಯೂ. ಓಕೆ, ಥಿನ್ ಟಿಶ್ಯೂ. ಇಲ್ಲಿ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಬ್ಲಡ್ ವೆಸಲ್ಸ್ ಇರುತ್ತೆ. ಓಕೆ, ಇದು ಕೊರಾಯ್ಡ್ ಏನು ಮಾಡುತ್ತೆ ಅಂದರೆ ಬ್ಲಡ್ ವೆಸಲ್ಸ್ ಇರುತ್ತೆ, ಹಾಗೆ ಇದು ನ್ಯೂಟ್ರಿಯೆಂಟ್ಸ್ನ ಪ್ರೊವೈಡ್ ಮಾಡುತ್ತೆ. ಯಾವುದಕ್ಕೆ, ಇಲ್ಲಿ ಒಳಗಡೆ ಇರೋ ಪಾರ್ಟ್ಸ್ಗೆ. ಅರ್ಥ ಆಯ್ತಾ, ಅದು ಕೊರಾಯ್ಡ್ ಆಯಿತು. ನೆಕ್ಸ್ಟ್ ಆಪ್ಟಿಕ್ ನರ್ವ್. ಆಪ್ಟಿಕ್ ನರ್ವ್ ಅಂತಂದರೆ ಇದು ಒನ್ ಟೈಪ್ ಆಫ್ ಎ ನರ್ವ್. ಏನು ಮಾಡುತ್ತೆ, ಇಲ್ಲಿ ಎಲೆಕ್ಟ್ರಿಕ್ ಸಿಗ್ನಲ್ನ ಬ್ರೈನಿಗೆ ತೊಗೊಂಡೋಗುತ್ತೆ, ಎಲೆಕ್ಟ್ರಿಕ್ ಸಿಗ್ನಲ್ನ ಬ್ರೈನಿಗೆ ತೊಗೊಂಡೋಗುತ್ತೆ. ಆ ಎಲೆಕ್ಟ್ರಿಕ್ ಸಿಗ್ನಲ್ ಯಾರು ಜನರೇಟ್ ಮಾಡ್ತಾರೆ ಅನ್ನೋದನ್ನ ವರ್ಕಿಂಗಲ್ಲಿ ನೋಡೋಣ. ಓಕೆ, ಸೊ ಇದನ್ನು ನಾನು 10th ಪಾಯಿಂಟ್ ಅಂತ ಕರಿತೀನಿ. ಓಕೆ, ಸೊ ನೆಕ್ಸ್ಟ್ ಒನ್ ಇಲ್ಲಿ ನೋಡ್ಬೋದು ನೀವು ರೆಟಿನಾ, ಇದು 11th ಪಾರ್ಟ್ ಅಂತ ತಗೋತೀನಿ. ಅರ್ಥ ಆಯ್ತಾ? ಸೊ 11 ಪಾರ್ಟ್ಸ್ ಇದೆ. ಸೊ 11 ಪಾರ್ಟ್ಸ್ನ ಈಸಿಯಾಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಏನು, ಕಾರ್ನಿಯಾ. ಸೊ ಫಸ್ಟ್ ಏನು, ಕಾರ್ನಿಯಾ. ಕಾರ್ನಿಯಾ ಅಂತಂದ್ರೇನು? ಇಟ್ ಈಸ್ ಎ outermost ಹೇಗಿರುತ್ತೆ, ಟ್ರಾನ್ಸ್ಪರೆಂಟ್. outermost ಟ್ರಾನ್ಸ್ಪರೆಂಟ್ ಏನು, ಟ್ರಾನ್ಸ್ಪರೆಂಟ್ ಲೇಯರ್ ಆಫ್ human eye on which ಏನಾಗುತ್ತೆ, ಲೈಟ್ ಬೀಳುತ್ತೆ. ಯಾವ ಲೈಟು, ರಿಫ್ಲೆಕ್ಟೆಡ್ ಲೈಟ್ ಬೀಳುತ್ತೆ. ಯಾವುದೇ ಒಂದು ವಸ್ತು ನೋಡ್ಬೇಕಂತಂದ್ರೆ ಡೈರೆಕ್ಟ್ ಕಾಣಲ್ಲ, ಆ ಲೈಟ್ ಆ ವಸ್ತುವಿನ ಮೇಲೆ ಬಿದ್ದಾಗ ಆ ಬೆಳಕು ನಮಗೆ ಕಣ್ಣಿಗೆ ರೀಚ್ ಆದಾಗ ಆ ಕಣ್ಣಿನಲ್ಲಿ ಯಾವ ಪಾರ್ಟಿಗೆ ರೀಚ್ ಆಗುತ್ತೆ, ಫಸ್ಟು ಕಾರ್ನಿಯಾ ಅನ್ನೋ ಭಾಗಕ್ಕೆ ರೀಚ್ ಆಗುತ್ತೆ. on which light incidence. ಓಕೆ, ಇಲ್ಲಿ ಕಾರ್ನಿಯಾ ಬಗ್ಗೆ ಆಯಿತು. ಸೊ ಫಸ್ಟ್ ಆಫ್ ಆಲ್ ಕಾರ್ನಿಯಾ ಅಂತಂದರೆ ಇಟ್ ಈಸ್ ಔಟರ್ ಮೋಸ್ಟ್ ಟ್ರಾನ್ಸ್ಪರೆಂಟ್ ಲೇಯರ್. ಫಂಕ್ಷನ್ ಏನು, ಲೈಟ್ ಅದ್ರ ಮೇಲೆ ಬೀಳುತ್ತೆ. ಓಕೆ, ಅದು ಬಿದ್ದ ಮೇಲೆ ಏನಾಗುತ್ತೆ, ಅದು ಪುಪಿಲ್ ಅನ್ನೋ ಒಂದು ಭಾಗಕ್ಕೆ ರೀಚ್ ಆಗುತ್ತೆ. ಈ ಎಲ್ಲ ಲೈಟ್ ಯಾವುದು, ಇವಾಗ ಈ ಕಾರ್ನಿಯಾ ಮೇಲೆ ಬಿದ್ದಾಗ ಆ ರಿಫ್ಲೆಕ್ಟೆಡ್ ಲೈಟ್ ಕಾರ್ನಿಯಾ ಮೇಲೆ ಬಿದ್ದಾಗ ಆ ಕಾರ್ನಿಯಾದಲ್ಲಿ ಏನಾಗುತ್ತೆ ಅಂತಂದರೆ ವಕ್ರೀಭವನ ಆಗುತ್ತೆ, ಬೆಳಕಿನ ವಕ್ರೀಭವನ. ಲೈಟ್ ರಿಫ್ರಾಕ್ಟ್ ಆಗುತ್ತೆ, ಏನಂತಂದ್ರೆ ಬೆಂಡ್ ಆಗುತ್ತೆ. ಓಕೆ, ಆ ಬೆಂಡ್ ಆದ ಲೈಟು ಈ ಪುಪಿಲ್ಗೆ ಹೋಗುತ್ತೆ. ನೆಕ್ಸ್ಟ್ ಪಾರ್ಟ್ ಯಾವುದು ನೋಡೋಣ, ಸೆಕೆಂಡ್ ಪಾರ್ಟ್ ಪುಪಿಲ್. ಓಕೆ, ಪುಪಿಲ್. ಸೊ ಸೆಕೆಂಡ್ ಪಾರ್ಟ್ ಈಸ್ ಪುಪಿಲ್. ಪುಪಿಲ್. ಸೊ ಪುಪಿಲ್ ಅಂತಂದ್ರೇನು, ಇಟ್ regulates and controls
controls amount of light reaching it. Amount of light reaching it. ಏನು ರೆಗ್ಯುಲೇಟ್ಸ್ ಮತ್ತೆ ಕಂಟ್ರೋಲ್ಸ್ ಅಮೌಂಟ್ ಆಫ್ ಲೈಟ್ ಅಂದರೆ ಒಂದೊಂದು ಸತಿ ನೋಡಿ, ನಾವು ಕತ್ಲೆ ರೂಮಿಂದ ಹೊರಗಡೆ ಹೋದ ತಕ್ಷಣ ಬೆಳಕು ಜಾಸ್ತಿ ಬೀಳುತ್ತೆ ಕಣ್ಣಿನ ಮೇಲೆ. ಅವಾಗೇನಾಗುತ್ತೆ, ಅಷ್ಟು ಲೈಟ್ನ ಕಣ್ಣು ತಗೊಳ್ಳಲ್ಲ. ಯಾವ ಥರ ತಗೊಳ್ಳಲ್ಲ? ಈ ಪುಪಿಲ್ ಇದೆ, ಪುಪಿಲ್ ಏನು ಮಾಡುತ್ತೆ ಅಂತಂದರೆ ಅಷ್ಟು ಇಂಟೆನ್ಸಿಟಿನ ಕಂಟ್ರೋಲ್ ಮಾಡುತ್ತೆ. ನಮ್ಮ ಕಣ್ಣಿಗೆ ಎಷ್ಟು ಬೇಕೋ ಅಷ್ಟೇ ಲೈಟ್ನ ಒಳಗಡೆ ಕಳಿಸುತ್ತೆ. ಓಕೆನಾ? ಅದೊಂದಾಯಿತು. ಇನ್ನೊಂದು ಸತಿ ಫುಲ್ ಬೆಳಕಿರೋ ಕಡೆಯಿಂದ ನಾವು ಸಡನ್ನಾಗಿ ಡಾರ್ಕ್ ರೂಮ್ಗೆ ಎಂಟ್ರಿ ಆಗ್ತೀವಿ. ಫಾರ್ ಎಕ್ಸಾಂಪಲ್, ಹೊರಗಡೆಯಿಂದ ಸಿನಿಮಾ ಥಿಯೇಟ್ರಿಗೆ ಹೋಗ್ತೀವಿ. ಓಕೆನಾ? ಸಿನಿಮಾ ಥಿಯೇಟ್ರಿಗೆ ಹೋದಾಗ ಏನಾಗುತ್ತೆ, ತುಂಬ ಕಮ್ಮಿ ಬೆಳಕಿರುತ್ತಲ್ಲ, ಅವಾಗ ನಮಗೆ ಜಾಸ್ತಿ ಬೆಳಕು ಬೇಕು ವಸ್ತುಗಳನ್ನು ನೋಡಲು ಅಲ್ವಾ? ಸೊ ಅದು ಜಾಸ್ತಿ ನೋಡ್ಬೇಕಂತಂದ್ರೆ ಏನಾಗುತ್ತೆ, ನಮಗೆ ಈ ಪುಪಿಲ್ ರೆಗ್ಯುಲೇಟ್ ಮಾಡುತ್ತೆ. ಯಾವ ಥರ ರೆಗ್ಯುಲೇಟ್ ಮಾಡುತ್ತೆ, ಹೇಗೆ ರೆಗ್ಯುಲೇಟ್ ಮಾಡುತ್ತೆ ಅಂತಂದರೆ, ಸಿಲೆರಿ ಮಸಲ್ಸ್ ಅಂತ ಇರುತ್ತಲ್ಲ, ಸಿಲೆರಿ ಮಸಲ್ಸ್ ಅದನ್ನು ಯೂಸ್ ಮಾಡಿಕೊಂಡು ಈ ಲೈಟ್ನ ಇನ್ಸಿಡೆಂಟ್ ಮಾಡ್ಕೊಳ್ಳುತ್ತೆ. ಅಂದರೆ ರೆಗ್ಯುಲೇಟ್ ಮಾಡುತ್ತೆ, ಅಮೌಂಟ್ ಆಫ್ ಲೈಟ್ನ ರೆಗ್ಯುಲೇಟ್ ಹೆಚ್ಚಿಗೆ ಮಾಡುತ್ತೆ. ಆವಾಗ ಸ್ವಲ್ಪ ಹೊತ್ತಾದಮೇಲೆ ನೀವು ಏನು ಮಾಡುತ್ತೀರಾ, ಎಲ್ಲ ಓಕೆ ಚೇರ್ಸ್ ಎಲ್ಲಿದೆ, ನಮ್ಮ ಸೀಟ್ ಎಲ್ಲಿದೆ ಅಂತ ಹೋಗಿ ಕೂತ್ಕೊಂತೀರಾ ಅಲ್ವಾ? ಸಡನ್ನಾಗಿ ಹೋದ ತಕ್ಷಣ ನಮ್ಗೆ ಏನೂ ಗೊತ್ತಾಗಲ್ಲ, ಫುಲ್ ಕತ್ಲೆ ಆಗಿ ಕಾಣಿಸುತ್ತೆ. ಓಕೆ, ಸೊ ಆವಾಗ ಈ ಪುಪಿಲ್ ಏನು ಮಾಡುತ್ತೆ, ರೆಗ್ಯುಲೇಟ್ ದ ಅಮೌಂಟ್ ಆಫ್ ಲೈಟ್. ಅದೇ ನೀವು ಕತ್ಲೆಯಿಂದ ಹೊರಗಡೆ ಹೋದಾಗ ಏನಾಗುತ್ತೆ, ಕಂಟ್ರೋಲ್ಸ್ ದ ಲೈಟ್. ಅಮೌಂಟ್ ಆಫ್ ಲೈಟ್ನ ಕಂಟ್ರೋಲ್ ಮಾಡೋದೇ ಪುಪಿಲ್, ಅಥವಾ ರೆಗ್ಯುಲೇಟ್ ಮಾಡೋದನ್ನು ಪುಪಿಲ್. ಅರ್ಥ ಆಯ್ತಾ? ಆ ಪುಪಿಲ್ ಎಲ್ಲಿರುತ್ತೆ, ಇಲ್ಲಿ ನೋಡಿ, ಇದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಪುಪಿಲ್. ಓಕೆ, ಇದೇ ಕಂಟ್ರೋಲ್ ಮಾಡೋದು. ಜಾಸ್ತಿ ಬೆಳಕು ಬಿದ್ದರೆ ಕಂಟ್ರೋಲ್ ಮಾಡುತ್ತೆ, ಕಮ್ಮಿ ಬೆಳಕು ಬಿದ್ದರೆ ಆ ಬೆಳಕಿನ ಅಮೌಂಟ್ನ ಜಾಸ್ತಿ ಮಾಡುತ್ತೆ. ಹೇಗೆ ಜಾಸ್ತಿ ಮಾಡುತ್ತೆ ಅನ್ನೋದು ಕ್ವಶನ್ ಅಲ್ವಾ? ಆ ಕ್ವಶನ್ಗೆ ಆನ್ಸರ್ ಇದು ಐರಿಸ್. ಈ ಐರಿಸ್ ಅಂದರೆ ಏನು? ಐರಿಸ್, ಓಕೆ, ಐರಿಸ್ ವರ್ಣಪಟಲ. ಸೊ ಇಲ್ಲಿ ಐರಿಸ್ ಅನ್ನೋದು ಒಂದು, ನೀವು ಕಣ್ಣನ್ನು ನೋಡಿ ಯಾವ್ದಾದ್ರು, ಓಕೆ, ನಿಮ್ಮ ಕಣ್ಣನ್ನು ನೀವು ನೋಡ್ಕೋಬಹುದು, ಕನ್ನಡಿಯಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕಣ್ಣು ನೋಡ್ಕೊಂಡಾಗ ಈ ಕಣ್ಣು ಗುಡ್ಡೆಯಲ್ಲಿ ಫಸ್ಟ್ ಪಾರ್ಟ್ ಏನಿದೆಯಲ್ಲ, ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇರುತ್ತೆ. ಓಕೆ, ಆ ಬ್ಲ್ಯಾಕ್ ಕಲರ್ ನಮಗೆ ಐರಿಸ್ ಅಂತ ಕರಿತೀವಿ. ಓಕೆ, ಐರಿಸ್ ಏನು ಮಾಡುತ್ತೆ ಅಂತಂದರೆ, ಇಟ್ ಕಂಟ್ರೋಲ್ಸ್ ದ ಸೈಜ್ ಆಫ್ ದ ಪ್ಯೂಪಿಲ್. ಅರ್ಥ ಆಯ್ತಾ? ಸೊ ಇಲ್ಲಿ ಹೇಗೆ ಕಂಟ್ರೋಲ್ ಮಾಡುತ್ತೆ ಅನ್ನೋದು ನಾನು ಹೇಳ್ತೇನೆ. ಸೊ ಇಟ್ ಈಸ್ ಎ dark muscular diaphragm which controls the size of ಪುಪಿಲ್. ಈ ಪುಪಿಲ್ನ ಸೈಜ್ ಇನ್ಕ್ರೀಸ್ ಮಾಡೋಕ್ಕೂ ಅಥವಾ ಡಿಕ್ರೀಸ್ ಮಾಡೋಕ್ಕೂ ಯಾರು ಇರ್ತಾರೆ ಅಂತಂದರೆ ಐರಿಸ್ ಇರುತ್ತೆ. ಆ ಬ್ಲ್ಯಾಕ್ ಕಲರ್ ಕಾಣಿಸುತ್ತಲ್ಲ, ಅದೇ ಐರಿಸ್. ನೋಡಿ, ನೀವೇನಾದರೂ ಡಾರ್ಕ್ ರೂಮಲ್ಲಿರೋ ವಸ್ತು ನೋಡ್ಬೇಕಂದ್ರೆ ಏನು ಮಾಡ್ತೀರಾ, ನೀವು ಫುಲ್ ಕಣ್ಣು ಜಾಸ್ತಿ ಮಾಡ್ತೀರಾ, ಈ ಥರ ಮಾಡ್ತೀರಾ ಅಲ್ವಾ? ಗುಡ್ಡೆ ತೆಗಿತೀರಾ, ಕಣ್ಗುಡ್ಡೆ ಫುಲ್ ದಪ್ಪ ಆಗಿಬಿಡುತ್ತಲ್ವ? ಅಲ್ಲೇನಾಗುತ್ತೆ ಅಂದರೆ ಪುಪಿಲ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ನೀವು ನೋಡ್ಕೊಳ್ಬೇಕಿದ್ರೆ ಈ ಸೈಜ್ ಏನಿದೆಯಲ್ಲ, ಈ ಸೈಜ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಅಲ್ಲಿ ಏನಾಗುತ್ತೆ, ಪುಪಿಲ್ ಸೈಜ್ ಇನ್ಕ್ರೀಸ್ ಆಯಿತು. ಅದೇ ನೀವು ಈ ಹೊರಗಡೆಯಿಂದ ಫುಲ್ ಬೆಳಕಿರುತ್ತೆ, ಬೆಳಕು ಇರೋ ಕಡೆ ಹೋಗ್ತೀರಾ, ಬೆಳಕಿರೋ ಕಡೆ ಹೋದಾಗ ಏನಾಗುತ್ತೆ, ಫುಲ್ ಜಾಸ್ತಿ ಅಮೌಂಟ್ ಆಫ್ ಲೈಟ್ ನಿಮ್ಮ ಕಣ್ಣು ಮೇಲೆ ಬೀಳುತ್ತೆ. ಅವಾಗ ನೀವೇನು ಮಾಡ್ತೀರಾ, ಹಿಂಗೆ ಕಣ್ಣು ಕ್ಲೋಸ್ ಮಾಡ್ಕೊಂಡು ಸಣ್ಣಕ್ಕೆ ಮಾಡ್ಕೊಂಡು ನೋಡ್ತಾ ಇರ್ತಾರ. ಫುಲ್ ಕಣ್ಣು ತೆಗೆಯೋದಿಲ್ಲ, ಕಣ್ಣು ತೆಗೆಯೋದಿಲ್ಲ, ಸ್ವಲ್ಪ ಅಮೌಂಟ್ ಮಾತ್ರ ಸ್ವಲ್ಪ ತೆಗೆದಿರ್ತೀರ. ಓಕೆನಾ? ಎಷ್ಟು ತೆಗಿತೀರಾ? ಯಾಕೆ? ಅಲ್ಲಿ ಜಾಸ್ತಿ ಅಮೌಂಟ್ ಆಫ್ ಲೈಟ್ ನಮ್ಗೆ ಬೇಕಾಗಿಲ್ಲ. ಅಲ್ಲೇನಾಗುತ್ತೆ ಅಂತಂದರೆ ಈ ಐರಿಸ್ ಏನು ಮಾಡುತ್ತೆ, ಈ ಪುಪಿಲ್ ಸೈಜ್ ಇರುತ್ತಲ್ಲ ಕಮ್ಮಿ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ಹೌ ಐರಿಸ್ ಕಂಟ್ರೋಲ್ಸ್ ದ ಸೈಜ್ ಆಫ್ ಪ್ಯೂಪಿಲ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಯಾವುದು? ಫೋರ್ತ್ ಒನ್, ಆಂಟೀರಿಯರ್
ಚೇಂಬರ್. ಆಂಟಿಯರ್ ಚೇಂಬರ್ ಅಂತಂದರೆ ದ ಸ್ಪೇಸ್ ಬಿಟ್ವೀನ್ ಐರಿಸ್ ಆ್ಯಂಡ್ ಕಾರ್ನಿಯಾ. ದ ಸ್ಪೇಸ್ ಬಿಟ್ವೀನ್ ಐರಿಸ್ ಆ್ಯಂಡ್ ಕಾರ್ನಿಯಾ. ಒಂದೊಂದಾಗಿ ಬರೆಯೋಣ, ಓಕೆನಾ? ಆ ಸ್ಪೇಸಲ್ಲಿ ಏನಿರುತ್ತೆ ಅನ್ನೋದು ನೋಡ್ಕೊಳ್ಳೋಣ. ಫೋರ್ತ್ ಒನ್, ಆಂಟೀರಿಯರ್ ಚೇಂಬರ್. ಈ ಆಂಟಿಯರ್ ಚೇಂಬರಲ್ಲಿ ಏನಾಗುತ್ತೆ ಅಂತಂದರೆ, ಆಂಟಿಯರ್ ಚೇಂಬರ್ ಅಂತಂದರೆ ಫಸ್ಟ್ ದ ಸ್ಪೇಸ್ ಬಿಟ್ವೀನ್ ಐರಿಸ್ ಆ್ಯಂಡ್ ಪುಪಿಲ್. ಓಕೆನಾ? ಇಷ್ಟೇ. ಆ ಚೇಂಬರಲ್ಲಿ ಏನಿರುತ್ತೆ ಅಂದರೆ ಆಕ್ವಸ್ ಹ್ಯೂಮರ್ ಅಂತ ಹ್ಯೂಮರಸ್ ಅನ್ನೋ ಒಂದು ಲಿಕ್ವಿಡ್ ಇರುತ್ತೆ. ಓಕೆ, ಆಕ್ವಸ್ ಹ್ಯೂಮರಸ್ ಅನ್ನೋದು ಒಂದು ವಾಟರ್ಲಿ ಫ್ಲೂಯಿಡ್ ಅಂತ ಕರಿಬೋದು. ಈ ವಾಟರ್ಲಿ ಫ್ಲೂಯಿಡ್ ಏನು ಮಾಡುತ್ತೆ ಅಂತಂದರೆ ಈ ಕಣ್ಣಿನ ಮೇಲೆ ಪ್ರೆಷರ್ ಬೀಳುತ್ತಲ್ಲ, ಆ ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ. ಓಕೆ, ಆ ಲಿಕ್ವಿಡ್ ಏನಿರುತ್ತೆ, ಫ್ಲೂಯಿಡ್ ಏನಿರುತ್ತಲ್ಲ, ಆ ಫ್ಲೂಯಿಡ್ ಏನು ಮಾಡುತ್ತೆ, ಈ ಕಣ್ಣಿನ ಮೇಲೆ ಬೀಳೋ ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ. ಹಾಗೆ ಈ ಆಕ್ವಸ್ ಹ್ಯೂಮರ್ ಏನು ಮಾಡುತ್ತಂದರೆ ನ್ಯೂಟ್ರಿಯೆಂಟ್ಸ್ನು ಪ್ರೊವೈಡ್ ಮಾಡುತ್ತೆ. ಯಾವುದಕ್ಕೆ? ಕಾರ್ನಿಯಾ ಮತ್ತು ಐರಿಸ್ಗೆ ನ್ಯೂಟ್ರಿಯೆಂಟ್ಸ್ನ ಪ್ರೊವೈಡ್ ಮಾಡುತ್ತೆ. ಯಾವುದು? ಆಕ್ವಸ್ ಹ್ಯೂಮರಸ್ ಅಂತ. ಅರ್ಥ ಆಯ್ತಾ? ಸೊ ಇದ್ರ ಬಗ್ಗೆ ಐತಿ. ಯಾವುದು? ಫೋರ್ತ್ ಒನ್ ಆಯಿತು. ಸೊ ಫಸ್ಟ್ ಒನ್ ಮುಗೀತು, ಸೆಕೆಂಡ್ ಒನ್ ಮುಗೀತು, ಥರ್ಡ್ ಒನ್ ಐರಿಸ್ ಮುಗೀತು, ಫೋರ್ತ್ ಒನ್ ಎಲ್ಲಿದೆ? ಫೋರ್ತ್ ಒನ್ ಚೇಂಬರು ಮುಗೀತು. ಫಿಫ್ತ್ ಒನ್ ಯಾವುದು? ಲೆನ್ಸ್. ಅಂದರೆ ಇಲ್ಲಿ ನಾವು ಕ್ರಿಸ್ಟಲೈನ್ ಲೆನ್ಸ್ ಅಂತ ಕರಿತೀವಿ. ಫುಲ್ ಕ್ಲಿಯರ್ ಆಗಿರುತ್ತೆ. ಕ್ರಿಸ್ಟಲೈನ್ ಲೆನ್ಸ್. ಈ ಕ್ರಿಸ್ಟಲೈನ್ ಲೆನ್ಸ್ ಅನ್ನೋದು ಇದು ಕಾಣಿಸ್ತಿದೆನಾ? ಕ್ರಿಸ್ಟಲೈನ್ ಲೆನ್ಸ್. ಓಕೆ, ಈ ಕ್ರಿಸ್ಟಲೈನ್ ಲೆನ್ಸ್ ಹೇಗೆ ಇದು ಮಾಡುತ್ತೆ ಅನ್ನೋದು ತೋರಿಸ್ತಾನೆ. ಇಲ್ಲಿ ನೋಡಿ, ಈ ಪಾರ್ಟ್ ಏನಿದೆಯಲ್ಲ, ಈ ಪಾರ್ಟ್ ಇದೇ ಲೆನ್ಸ್. ಓಕೆ, ಈ ಲೆನ್ಸ್ ಏನು ಮಾಡುತ್ತಪ್ಪ ಅಂತಂದರೆ ಇಟ್ ಪ್ರೊವೈಡ್ಸ್ finer adjustment of focal length of a eye lens. ಇದೇನು ಫೋಕಲ್ ಲೆಂತ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಇಟ್ ಇಸ್ ದ ಡಿಸ್ಟೆನ್ಸ್ ಫ್ರಾಮ್ ಪೋಲ್ ಆಫ್ ದ ಲೆನ್ಸ್ ಟು ಆಪ್ಟಿಕಲ್ ಸೆಂಟರ್. ಓಕೆ, ಅದು ಲೆನ್ಸಲ್ಲಿ. ಮಿರರಲ್ಲಿ ಏನು ಹೇಳ್ತಾ ಇದ್ವಿ? ಇಟ್ ಈಸ್ ದ ಡಿಸ್ಟೆನ್ಸ್ ಫ್ರಾಮ್ ಪೋಲ್ ಆಫ್ ದ ಮಿರರ್ ಟು ಫೋಕಸ್ ಆಫ್ ಎ ಪಾಯಿಂಟ್. ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ಲೆನ್ಸ್ ಆಗಿರೋದ್ರಿಂದ ಫೋಕಲ್ ಲೆಂತ್ ಅಂದರೆ ಇಟ್ ಈಸ್ ದ ಡಿಸ್ಟೆನ್ಸ್ ಫ್ರಾಮ್ ಆಪ್ಟಿಕಲ್ ಸೆಂಟರ್ ಟು ನೆಕ್ಸ್ಟ್ ಯಾವ್ದು ಬರುತ್ತೆ? ಫಸ್ಟ್ ಫೋಕಸ್. ಅದನ್ನೇ ನಾವು ಫೋಕಲ್ ಲೆಂತ್ ಅಂತ ಕರಿತಿರೋದು. ಓಕೆನಾ? ಸೊ ಈ ಲೆನ್ಸ್ ಏನು ಮಾಡುತ್ತೆ? ಈ ಫೋಕಲ್ ಲೆಂತ್, ಈ ನಾರ್ಮಲಾಗಿ ಲೆನ್ಸ್ ಮತ್ತು ಮಿರರ್ ತೊಗೊಂಡ್ರೆ ಫೋಕಲ್ ಲೆಂತ್ ಕಾನ್ಸ್ಟೆಂಟ್ ಆಗಿರುತ್ತೆ, ವೇರಿ ಆಗಲ್ಲ. ಬಟ್ ಇಲ್ಲಿ ಕಣ್ಣಿನಲ್ಲಿ ಏನಾಗುತ್ತೆ ಅಂದರೆ ಈ ಲೆನ್ಸ್ ಯೂಸ್ ಮಾಡ್ತಿರೋದು ಕಾನ್ವೆಕ್ಸ್ ಲೆನ್ಸ್. ಇಲ್ಲಿ ಇದು ಸ್ಪೆಷಾಲಿಟಿ ಏನಂತಂದರೆ ಈ ಕಣ್ಣಿನಲ್ಲಿರುವ ಲೆನ್ಸ್ ಮಸೂರ ಅದೇನಂತಂದರೆ ಫೋಕಲ್ ಲೆಂತ್ನ ವೇರಿ ಆಗುತ್ತೆ, ಚೇಂಜ್ ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ಅದರಿಂದ ಏನು ಪ್ರೊವೈಡ್ ಮಾಡುತ್ತೆ? ಫೈನರ್ ಅಡ್ಜಸ್ಟ್ಮೆಂಟ್ ಆಫ್ ಫೋಕಲ್ ಲೆಂತ್ ಆಫ್ ಎ ಐ ಲೆನ್ಸ್. ಅರ್ಥ ಆಯ್ತಾ? ಸೊ ಇಷ್ಟು ಈ ಯಾವುದು ಕ್ರಿಸ್ಟಲಿನ್ ಲೆನ್ಸ್ ಆಯಿತು. ಫಿಫ್ತ್ ಪಾಯಿಂಟ್ ಆಯಿತು. ಸೊ ಫಿಫ್ತ್ ಪಾಯಿಂಟ್ ಈಸ್ ಓವರ್. ಸಿಕ್ಸ್ತ್ ಪಾಯಿಂಟ್ ಯಾವುದು? ಸಿಲೆರಿ ಮಸಲ್ಸ್. ಈ ಸಿಲೆರಿ ಮಸಲ್ಸಲ್ಲಿ ಸಿಕ್ಸ್ತ್ ಪಾಯಿಂಟ್, ಸಿಲೆರಿ ಮಸಲ್ಸ್. ಈ ಸಿಲೆರಿ ಮಸಲ್ಸ್ ಎಲ್ಲಿರುತ್ತೆ ಅನ್ನೋದು ತೋರಿಸ್ತೀನಿ. ಸಿಲೆರಿ ಮಸಲ್ಸ್. ಈ ಸಿಲೆರಿ ಮಸಲ್ಸ್ ನೋಡಿ, ಈ ಪಾರ್ಟ್ ಕಾಣಿಸ್ತಿದೆನಾ? ಎಲ್ಲಿ
ಕಾಣಿಸ್ತಿದೆನಾ? ಈ ಎರಡನ್ನು ನಾವು ಸಿಲರಿ ಮಸಲ್ಸ್ ಅಂತ ಕರಿತೀವಿ. ಇದು ಏನು ಮಾಡುತ್ತೆ ಅಂತಂದರೆ, ಸಿಲರಿ ಮಸಲ್ಸ್ it alters the curvature and thickness of the eye lens. ಇಲ್ಲಿ ನೋಡಿ, ಈ ಕ್ಲೀನಾಗಿ ನೋಡ್ಕೊಳ್ಳಿ ಇದನ್ನು. ಈ ಲೆನ್ಸ್ ಇದೆ, ಇಲ್ಲಿ ನಿಮಗೆ ಕರೆಕ್ಟಾಗಿ ಕಾಣಲಿಲ್ಲ ಅಂತಂದರೆ ಇಲ್ಲಿ ನೋಡಿ, ಈ ಲೆನ್ಸ್ ಥಿಕ್ನೆಸ್ಸು ಇನ್ಕ್ರೀಸ್ ಮಾಡ್ಬೋದು, ಡಿಕ್ರೀಸ್ ಮಾಡ್ಬೋದು. ಯಾವ್ದ್ರ ಮೂಲಕ? ಸಿಲರಿ ಮಸಲ್ಸ್ ಅಂತ. ಇಲ್ಲಿ ಏನು ಮಾಡ್ತೀವಿ, ನಾನು ಆಲ್ರೆಡಿ ಒಂದು ಎಕ್ಸಾಂಪಲ್ ಕೊಟ್ಟೆ. ನೀವು ಥಿಯೇಟ್ರಿಗೆ ಹೋದಾಗ ನೀವೇನು ಮಾಡ್ತೀರಾ, ಫುಲ್ ಕಣ್ಣು ತೆರ್ಕೊಂಡು ನೋಡ್ತೀರಾ, ಎಲ್ಲಿದೆ ನಮ್ಮ ಸೀಟ್ ಅಂತ ಅಲ್ವಾ? ಫುಲ್ ಓಪನ್ ಮಾಡ್ತೀರಾ. ಸ್ವಲ್ಪ ಹೊತ್ತಾದ್ಮೇಲೆ ಹಿಂಗೆ ನೋಡಿದಾಗ ಏನಾಗುತ್ತೆ, ನಿಮ್ಮ ಸೀಟ್ ಓಕೆ, ಇದು ಈ ರೋ, ನಾವು ಅಲ್ಲಿಗೆ ಹೋಗಬೇಕು ಅಂತ ನೀವು ಡಿಸೈಡ್ ಮಾಡ್ಕೊತೀರಾ ಅಲ್ವಾ? ಸಡನ್ನಾಗಿ ಎಂಟ್ರಿ ಆದ ತಕ್ಷಣ ನೀವು ನಾರ್ಮಲ್ ಕಂಡೀಷನಲ್ಲಿ ಇರುತ್ತೆ, ಯಾವುದು ಲೆನ್ಸ್ ನಾರ್ಮಲ್ ಕಂಡೀಷನಲ್ಲಿ ಇರುತ್ತೆ. ಒಳಗೆ ಹೋದ ತಕ್ಷಣ ನಿಮ್ಗೆ ಏನೂ ಕಾಣಲ್ಲ. ಅವಾಗ ಏನು ಮಾಡ್ತೀರಾ, ಜಾಸ್ತಿ ಲೈಟ್ ನಿಮ್ಮ ಕಣ್ಣಿನ ಮೇಲೆ ಬೀಳಲಿ ಅಂತೇಳಿ ಇದನ್ನು ಜಾಸ್ತಿ ಮಾಡ್ತೀರಾ. ಯಾವುದು? ಈ ಲೆನ್ಸ್ ಸೈಜ್ನ ಏನು ಮಾಡ್ತೀರಾ, ಜಾಸ್ತಿ ಮಾಡ್ಕೊತೀರಾ, ಅಂದರೆ ಹಿಗ್ಗಿಸ್ತೀರಾ. ಓಕೆ, ಹಿಗ್ಗಿಸ್ದಾಗ ಏನಾಗುತ್ತೆ, ಥಿಕ್ನೆಸ್ ಕಮ್ಮಿ ಆಗುತ್ತೆ. ಥಿಕ್ನೆಸ್ ಕಮ್ಮಿ ಆದಾಗ ಏನಾಗುತ್ತೆ, ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ. ಫೋಕಲ್ ಲೆಂತ್ ಜಾಸ್ತಿ ಆದರೆ ಏನಾಗುತ್ತೆ, ಪವರ್ ಜಾಸ್ತಿ ಆಗುತ್ತೆ. ಯಾವ ಪವರ್? ಐ ಪವರ್ ಜಾಸ್ತಿ ಆಗುತ್ತೆ. ಅದನ್ನು ಪವರ್ ಆಫ್ ಅಕಾಮಿಡೇಷನ್ ಅಂತ ಡಿಸ್ಕಸ್ ಮಾಡೋಣ. ಓಕೆ, ಸೊ ಅದು ಒಂದು ಎಕ್ಸಾಂಪಲ್ ಆಯಿತು. ಇವಾಗ ಹೊರಗಿಂದ ನೀವು ಒಳಗೆ ಹೋದರೆ ಏನು ಮಾಡ್ತೀರಾ, ಫುಲ್ಲು ಓಪನ್ ಮಾಡ್ಕೊಂಡು ನೋಡ್ತೀರಾ ಐಸ್ನ. ಅವಾಗೇನಾಗುತ್ತೆ, ಈ ಸಿಲರಿ ಮಸಲ್ಸ್ ಏನಾಗುತ್ತೆ, ಈ ಲೆನ್ಸ್ನ ಹಿಗ್ಗುತ್ತೆ, ಎರಡು ಕಡೆಯಿಂದ ಹಿಗ್ಗುತ್ತೆ, ಸ್ಟ್ರೆಚ್ ಮಾಡುತ್ತೆ. ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ, ಆ ಥಿಕ್ನೆಸ್ ಕಮ್ಮಿ ಆಗುತ್ತೆ. ಥಿಕ್ನೆಸ್ ಕಮ್ಮಿ ಆದಾಗ ಏನಾಗುತ್ತೆ, ಫೋಕಲ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆನಾ? ಓಕೆ, ಸೊ ಇಲ್ಲೇನಾಗುತ್ತೆ, ಕನ್ವರ್ಜೆನ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ನೀವು ಆರಾಮ್ಸೆ ನೋಡ್ಬೋದು. ಅರ್ಥ ಆಯ್ತಾ? ಇದೇ ರೀತಿ ನೀವು ಕತ್ಲೆ ರೂಮಿಂದ ಹೊರಗಡೆ ಹೋದ್ರೂ ಅಷ್ಟೇ. ಅವಾಗ ಏನಾಗುತ್ತೆ, ನೀವು ಕಣ್ಣು ಮುಚ್ಕೊಂತೀರ. ಸಣ್ಣಾಗಿ ಹೊರಗೆ ಬಂದ ತಕ್ಷಣ ಲೈಟ್ ತುಂಬ ಎಂಟ್ರಿ ಆಗ್ತಿರುತ್ತೆ. ಅವಾಗೇನು ಮಾಡ್ತೀರಾ, ನೀವು ಕಣ್ಣನ್ನ ಸ್ವಲ್ಪ ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಯಾಕೆಂದ್ರೆ ಅಮೌಂಟ್ ಆಫ್ ಲೈಟ್ ನಿಮಗೆ ಕಮ್ಮಿ ಬೀಳಬೇಕು ಕಣ್ಣಿನ ಮೇಲೆ. ಅದರಿಂದ ನೀವು ಲೈಟಾಗಿ ಕಣ್ಣನ್ನು ಕ್ಲೋಸ್ ಮಾಡ್ತೀರಾ. ಇವೆರಡಕ್ಕೂ ಹೆಲ್ಪ್ ಮಾಡೋದು ಯಾವುದು ಅಂತಂದರೆ ಸಿಲರಿ ಮಸಲ್ಸ್. ಅರ್ಥ ಆಯ್ತಾ? ಇಟ್ ಆಲ್ಟರ್ಸ್ ಥಿಕ್ನೆಸ್ ಆ್ಯಂಡ್ ಕರ್ವೇಚರ್ ಆಫ್ ದ ಲೆನ್ಸ್, ಐ ಲೆನ್ಸ್. ಸೊ 6th ಪಾಯಿಂಟು ಆಯಿತು. 6th ಪಾಯಿಂಟ್ನು ಆಯಿತು. 6th ಪಾಯಿಂಟ್ ಆಯಿತು. 7th ಪಾಯಿಂಟ್ ರೆಕ್ಟಸ್ ಮಸಲ್ಸ್. ಸೊ ರೆಕ್ಟಸ್ ಮಸಲ್ಸ್ ಏನು ಮಾಡುತ್ತೆ? ರೆಕ್ಟಸ್ ಮಸಲ್ಸ್ ಇಲ್ಲೇನಿದೆ ನೋಡಿ, ಇಲ್ಲಿ ರೆಕ್ಟಸ್ ಮಸಲ್ಸ್. ಈ ಎರಡು ಏನಿರೋದಲ್ಲ ರೆಕ್ಟಸ್ ಮಸಲ್ಸ್ ಅನ್ನೋದು, ನೀವು ಯಾವುದೇ ವಸ್ತುನ ನೋಡ್ಬೇಕಂದ್ರೂ ಸೈಡಿಗಿರೋದು ಏನು ಮಾಡ್ತೀರಾ, ನೀವು ಕಣ್ಗುಡ್ಡೆ ಅಂತ ತಿರುಗಿಸಿರುತ್ತಾ ನಿಮಗೆ, ವಿತೌಟ್ ಮೂವಿಂಗ್ ಯುವರ್ ಪೊಸಿಷನ್. ನೀವು ಒಂದು ಪೊಸಿಷನ್ ಇರಬೇಕು, ಬಟ್ ಎಲ್ಲನೂ ಅಬ್ಸರ್ವ್ ಮಾಡ್ಬೇಕು. ಏನು ಮಾಡ್ತೀರಿ ನೀವು, ಹಿಂಗೆ ಕಣ್ಣು ಈ ಥರ ಮಾಡ್ತೀರಾ ತಾನೆ, ಈ ಥರ ಮಾಡ್ತೀರಾ. ಈ ಕಣ್ಗುಡ್ಡೆ ಮೂವ್ಮೆಂಟ್ ಆಗ್ತಿದೆ ತಾನೆ. ಓಕೆ, ಸೊ ದಟ್ ಐ ಬಾಲ್ ಇಟ್ ಕಂಪ್ಲೀಟ್ಲಿ ಮೂವಿಂಗ್ ಅಲ್ವಾ? ಈ ಮೂವಿಂಗ್ ಐ ಬಾಲ್ನ ಯಾವುದು ಕಂಟ್ರೋಲ್ ಮಾಡುತ್ತೆ ಅಂತಂದರೆ ರೆಕ್ಟಸ್ ಮಸಲ್ಸ್. 7th ಪಾಯಿಂಟ್, ಮೇಲ್ಗಡೆ ಒಂದಿರುತ್ತೆ, ಕೆಳಗಡೆ ಒಂದಿರುತ್ತೆ. ಓಕೆ, ಮೇಲ್ಗಡೆ ಒಂದಿರುತ್ತೆ, ಕೆಳಗಡೆ ಒಂದಿರುತ್ತೆ. ಮೇಲ್ಗಡೆ ಇರೋದು ಸುಪೀರಿಯರ್, ಕೆಳಗಡೆ ಇರೋದು ಇನ್ಫೀರಿಯರ್. ಓಕೆನಾ? ರೆಕ್ಟಸ್ ಮಸಲ್ಸ್. ರೆಕ್ಟಸ್ ಮಸಲ್ಸ್. Rectus muscles, it controls the movement of eyeball. ಆಯ್ತಾ? ಸೊ ಇದು ರೆಕ್ಟಸ್ ಮಸಲ್ಸ್ ಆಯಿತು. ಈ ಎರಡು ಕಂಬೈನ್ ಮಾಡಿದಾಗ ಮಾತ್ರ ಯಾವ ಡೈರೆಕ್ಷನಲ್ಲಿ ಬೇಕೋ ಆ ಡೈರೆಕ್ಷನಲ್ಲಿ ನಿಮ್ಮ ಕಣ್ಗುಡ್ಡೆಯನ್ನು ಮೂವ್ ಮಾಡ್ಬೋದು. ಈ ಎರಡು ಇಲ್ಲ ಅಂತಂದರೆ ನಿಮ್ಮ ಕಣ್ಗುಡ್ಡೆ ಮೂವ್ ಆಗಲ್ಲ, ಒಂದೇ ಡೈರೆಕ್ಷನಲ್ಲಿ ನೋಡಬೇಕಾಗತ್ತೆ. ನೀವೇನಾದರೂ ನೋಡ್ಬೇಕಂದ್ರೆ ಫುಲ್ ಈ ಥರ ತಿರುಗಬೇಕಾಗತ್ತೆ, ಈ ಕಡೆ ನೋಡ್ಬೇಕಂದ್ರೆ. ಅದೇ ನೀವು ಈ ಕಡೆ ನೋಡ್ಬೇಕಂದ್ರೆ ಫುಲ್ ಈ ಥರ ತಿರುಗಿಸ್ಬೇಕಾಗತ್ತೆ. ಈ ರೆಕ್ಟಸ್ ಮಸಲ್ಸ್ ಇರೋದ್ರಿಂದನೇ ನಿಂತಿರೋ ಜಾಗದಲ್ಲೇ ವಿತೌಟ್ ಟರ್ನಿಂಗ್ ಯುವರ್ ಹೆಡ್ ಏನು ಮಾಡ್ತೀರಾ ನೀವು,
ಈ ಕಡೆ ನೋಡ್ಬೇಕಂದ್ರೆ ಈ ಥರ ನೋಡ್ಬೇಕಂದ್ರೆ ಈ ಥರ ಕಣ್ಗುಡ್ಡೆ ಆಡಿಸ್ತಿರ್ತಾರೆ. ಮೇಲೆ ನೋಡ್ಬೇಕಂದ್ರೆ ಈ ಥರ ನೋಡ್ತೀರಾ, ಕೆಳಗೆ ನೋಡ್ಬೇಕಂದ್ರೆ ಈ ಥರ ನೋಡ್ತೀರಾ ಅಲ್ವಾ. ಸೊ ಈ ಮೂವ್ಮೆಂಟ್ಗೆ ಯಾವ್ದು ಹೆಲ್ಪ್ ಮಾಡುತ್ತಂದ್ರೆ ರೆಕ್ಟಸ್ ಮಸಲ್ಸ್ ಅನ್ನೋದು ಒಂದು ಹೆಲ್ಪ್ ಮಾಡುತ್ತೆ. ಯಾವುದು? ಇದು ಕಣ್ಣಿನ ಒಂದು ಭಾಗನೇ, ಬೇರೆ ಅಲ್ಲ, ಸರಿನಾ. ಸೊ ಇದು 7th ಪಾರ್ಟ್ ಆಯಿತು. ಸೊ ನೆಕ್ಸ್ಟ್ ಏನೇನಿದೆ, 7th ಪಾರ್ಟ್ ಮುಗೀತು. 8th ಪಾರ್ಟ್ ಏನಿದೆ ನೋಡಿ, ವೆಟ್ರಸ್ ಜೆಲ್. ಈ ವೆಟ್ರಸ್ ಜೆಲ್ ಅನ್ನೋದು ಇದೇನಾಗಿರುತ್ತಂದ್ರೆ, ಜೆಲ್ ಅನ್ನೋದು ಒಂದು ಫ್ಲೂಯಿಡ್. ಇದೇನು ಎಲ್ಲಿರುತ್ತೆ ಅಂತಂದ್ರೆ, ಫಸ್ಟ್ ವೆಟ್ರಸ್ ಬಾಡಿ ಅಂದರೆ ತಿಳ್ಕೊಳ್ಳಿ, ಓಕೆನಾ. ವೆಟ್ರಸ್ ಬಾಡಿ ಅಂದರೆ ಒಂದು ಏನಂತಾರೆ, ಸ್ಪೇಸ್ ಅನ್ಬೋದು, ಒಂದು ಜಾಗ. ಓಕೆ, ವೆಟ್ರಸ್ ಬಾಡಿ ಅಥವಾ ವೆಟ್ರಸ್ ಹ್ಯೂಮರ್ ಅಂತ ಕರೀತಾರೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಟ್ ಈಸ್ ದ ಸ್ಪೇಸ್ between eye lens and ರೆಟಿನಾ ಅಂತ. ಈ ಐ ಲೆನ್ಸ್ ಮತ್ತು ರೆಟಿನಾ ಮಧ್ಯೆ ಇರೋ ಜಾಗನೇ ನಾವೇನಂತ ಕರಿತೀವಿ, ವೆಟ್ರಸ್ ಹ್ಯೂಮರ್ ಅಥವಾ ವೆಟ್ರಸ್ ಬಾಡಿ ಅಂತ ಕರಿತಿರೋದು. and the liquid between the liquid ಅಥವಾ ಫ್ಲೂಯಿಡ್ ಅಂತ ಕರಿಬೋದು, ಓಕೆನಾ. ಫ್ಲೂಯಿಡ್ ಬಿಟ್ವೀನ್ ಐ ಲೆನ್ಸ್ and retina is called vitreous gel. ಅರ್ಥ ಆಯ್ತಾ? ಇಷ್ಟ ಆಯಿತು. ಈ 8 ಪಾರ್ಟ್ಸ್ಗಳು ಆಯಿತು. ನೆಕ್ಸ್ಟ್ ಯಾವ ಪಾರ್ಟ್ಗಳಿದೆ ನೋಡೋಣ. ಓಕೆ, ಸೊ 8 ಪಾರ್ಟ್ ಈಸ್ ಆಲ್ಸೋ ಡನ್. ಸೊ 9th ಪಾರ್ಟ್, ಇಟ್ ಈಸ್ ಎ ಕೊರಾಯ್ಡ್. ಏನು ಈ ಕೊರಾಯ್ಡ್ ನೋಡೋಣ ಬನ್ನಿ. ಇಲ್ಲ ಡಯಾಗ್ರಾಮಲ್ಲಿ ನೋಡಿ. ಕೊರಾಯ್ಡ್ ಅಂತಂದರೆ ಯಾವ್ದ್ರ ಮಧ್ಯೆ ಇದೆ, ಇದು ಸ್ಕ್ಲೀರಾ, ಓಕೆನಾ. ಸ್ಕ್ಲೇರಾ. ಆ್ಯಂಡ್ ಇದ್ಯಾವುದು? ರೆಟಿನಾ, ಓಕೆನಾ. ಇಲ್ಲಿ ನಾವು ಇಷ್ಟು ಮಾತ್ರ ಬರ್ದಿರೋದು, ಬಟ್ ಇಲ್ಲಿಂದ ಇಲ್ಲಿವರೆಗೆ ಇರುತ್ತೆ ರೆಟಿನಾ, ಓಕೆನಾ. ಇದು ರೆಟಿನಾ. ಈ ಎರಡು ಮಧ್ಯೆ ಇರೋದೇ ಕೊರಾಯ್ಡ್. ಈ ಕೊರಾಯ್ಡ್ ಏನು ಮಾಡುತ್ತೆ? ಇಟ್ ಕಂಟೈನ್ಸ್ ಬ್ಲಡ್ ವೆಸಲ್ಸ್ ಆ್ಯಂಡ್ ನ್ಯೂಟ್ರಿಷನ್ಸ್. ಓಕೆ, ಇಟ್ ಕಂಟೈನ್ಸ್ ಬ್ಲಡ್ ವೆಸಲ್ಸ್. ಡೆಫಿನೇಷನ್ ಬರಿಬೇಕಂದ್ರೆ ಯಾವ ಥರ ಬರೀತೀವಿ? ಓಕೆ, ಇಲ್ಲೇ ಬರೀತೀನಿ. ವರ್ಕಿಂಗ್ ಸ್ವಲ್ಪ ಮಟ್ಟಿಗೆ ಮರ್ತೋಗ್ಬಿಡಿ. ಸೊ ಇದಿಲ್ಲ ಅಂದ್ಕೊಳ್ಳಿ. ಸೊ ಅದು ಎಷ್ಟನೇ ಪಾಯಿಂಟು? 9th ಪಾಯಿಂಟ್ ಅಲ್ವಾ? 9th ಪಾಯಿಂಟ್ ಯಾವುದು? ಕೊರಾಯ್ಡ್ ಅಲ್ವಾ? ಓಕೆ, ಕೊರಾಯ್ಡ್. ಈ ಕೊರಾಯ್ಡ್ ಅಂತಂದರೆ ಇಟ್ ಈಸ್ ಎ ಥಿನ್ tissue between sclera and retina. ಏನು ಮಾಡುತ್ತೆ ಇಲ್ಲಿ? ಇಟ್ ಕಂಟೈನ್ಸ್ ಬ್ಲಡ್ ವೆಸಲ್ಸ್ ಆ್ಯಂಡ್ ನ್ಯೂಟ್ರಿಷನ್ಸ್. ಓಕೆ, ಅದೇನು ಮಾಡುತ್ತೆ? ಈ ನ್ಯೂಟ್ರಿಷನ್ಸ್ನ ಮಿಕ್ಕಿದ ಭಾಗಗಳಿಗೆ ಸಪ್ಲೈ ಮಾಡ್ತಾ ಇರುತ್ತೆ. ಯಾವುದು? ಕೊರಾಯ್ಡ್ಸ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಪಾರ್ಟ್ 10th one. ಓಕೆ, 10th one ಆಪ್ಟಿಕ್ ನರ್ವ್ ಅಂತಿದೆ. ಈ ಆಪ್ಟಿಕ್ ನರ್ವ್ ನೋಡಿ, ಇಲ್ಲಿ ರೆಡ್ ಕಲರಲ್ಲಿ ಇಂಡಿಕೇಟ್ ಮಾಡಿದರೆ ಮತ್ತೆ ಬ್ಲೂ ಕಲರಲ್ಲಿ ಇಂಡಿಕೇಟ್ ಮಾಡಿದ್ದಾರೆ. ಇದು ಏನು ಮಾಡುತ್ತೆ ಅಂತಂದರೆ, ಇಷ್ಟೆಲ್ಲ ಆದಮೇಲೆ ವರ್ಕಿಂಗಲ್ಲಿ ಹೇಳ್ತೀನಿ. ಫಸ್ಟ್ ನಾವು ಭಾಗಗಳು ಮಾತ್ರ ಡಿಸ್ಕಸ್ ಮಾಡ್ತಿರೋದು. ಸೊ ಆಪ್ಟಿಕ್ ನರ್ವ್ ಅಂತಂದ್ರೇನು? ಆಪ್ಟಿಕ್ ನರ್ವ್ ಅಂತಂದರೆ ಇಟ್ ಈಸ್ ಎ ನರ್ವ್ which sends
which sends electric signal ಈ ಎಲೆಕ್ಟ್ರಿಕ್ ಸಿಗ್ನಲ್ನ ಯಾರು ಜನರೇಟ್ ಮಾಡ್ತಾರೆ? generated by illumination due to the activation of light sensitive cells. ಓಕೆ, ಇಲ್ಲಿ ಇಲ್ಯುಮಿನೇಷನ್ ಜನರೇಟ್ ಆಗುತ್ತೆ. ಈ ಜನರೇಟ್ ಆಗಿರೋ ಇಲ್ಯುಮಿನೇಷನ್ ಕನ್ವರ್ಟೆಡ್ ಟು ಎಲೆಕ್ಟ್ರಿಕ್ ಸಿಗ್ನಲ್. ಈ ಎಲೆಕ್ಟ್ರಿಕಲ್ ಸಿಗ್ನಲ್ ಏನು ಮಾಡುತ್ತೆ? ದಿಸ್ ಆಪ್ಟಿಕ್ ನರ್ವ್ ಮುಖಾಂತರ ಬ್ರೈನ್ಗೆ ಸೆಂಡ್ ಮಾಡುತ್ತೆ. ಅರ್ಥ ಆಯ್ತಾ? ಆಪ್ಟಿಕ್ ನರ್ವ್ ಆಯ್ತು. ಲಾಸ್ಟ್ ಒನ್ ಏನಪ್ಪ ಅಂತಂದ್ರೆ ರೆಟಿನಾ. ಈ ರೆಟಿನಾ ಅಂತಂದ್ರೆ ಒಂದು ಸ್ಕ್ರೀನ್ ತರ. ಓಕೆ, ಈ ನಾವು ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಓದಬೇಕಾದ್ರೆ ದ ಇಮೇಜ್ ಫಾರ್ಮ್ಸ್ ಆನ್ ಎ ಸ್ಕ್ರೀನ್ ಅಥವಾ ಇಮೇಜ್ ಫಾರ್ಮ್ಸ್ ಆನ್ ಎ ಮಿರರ್ ಅಂತ ಹೇಳ್ತಿದ್ವಿ, ಅಥವಾ ಲೆನ್ಸ್ ಅಂತ ಹೇಳ್ತಾ ಇದ್ವಿ. ಓಕೆ, ಸೊ ಆ ಸ್ಕ್ರೀನ್ ಏನಂತಂದ್ರೆ ಈ ಕಣ್ಣಿನದು ಒಂದು ಭಾಗ ತಗೊಂಡ್ರೆ ಈ ರೆಟಿನಾ ಅನ್ನೋದು ಒಂದು ಸ್ಕ್ರೀನ್ ತರ ಆಕ್ಟ್ ಮಾಡುತ್ತೆ. ಓಕೆ, ಆ ಸ್ಕ್ರೀನ್ ಏನು ಮಾಡುತ್ತೆ? ಜನರಲಿ ಆ ಇಮೇಜ್ ಫಾರ್ಮೇಷನ್ ಆಗಿರೋದನ್ನ ಆ ಸ್ಕ್ರೀನ್ ಮೇಲೆ ಬೀಳುತ್ತೆ. ಓಕೆ, ಸೊ ಆ ಕಾರ್ಯ ಯಾವ್ದು ಮಾಡುತ್ತೆ ಅಂತಂದ್ರೆ ರೆಟಿನಾ ಮಾಡುತ್ತೆ. ಸೊ ಇಲ್ಲಿ ನಾನೇನು ಬರಿಬೋದು? ರೆಟಿನಾ ಇಟ್ ಈಸ್ ಎ ಫೋಟೋ ಸೆನ್ಸಿಟಿವ್, ಫೋಟೋ ಅಂತಂದ್ರೆ ಲೈಟ್. ಓಕೆ, ಫೋಟೋ ಸೆನ್ಸಿಟಿವ್ ಸ್ಕ್ರೀನ್. ಏನಾಗುತ್ತೆ ಆ ಸ್ಕ್ರೀನ್ ಮೇಲೆ? ಸ್ಕ್ರೀನ್ ಆನ್ ವಿಚ್ ಯಾವ ಥರ ಇಮೇಜ್ ಬೀಳುತ್ತೆ? ಕಾನ್ವೆಕ್ಸ್ ಮಿರರ್ ಲೆನ್ಸ್ ಆಗಿರೋದ್ರಿಂದ ಕನ್ವರ್ಜಿಂಗ್ ಲೆನ್ಸ್ ಏನು ಮಾಡುತ್ತೆ? ಅದು ರಿಯಲ್ ಇಮೇಜ್ ಕೊಡುತ್ತೆ. ರಿಯಲ್ ಮತ್ತೆ ಅದು ಹೇಗಾಗಿರುತ್ತೆ? ಇನ್ವರ್ಟೆಡ್ on the screen on which real and inverted image of an object formed ಅಥವಾ ಫಾರ್ಮ್ಡ್ ಅಂತ ಕರಿಬೋದು. ಓಕೆ, ಇಲ್ಲೇನಾಗ್ತಿದೆ ಒಂದ್ಸತಿ ಓದಿ. ಇಟ್ ಈಸ್ ಎ ಫೋಟೋ ಸೆನ್ಸಿಟಿವ್ ಸ್ಕ್ರೀನ್ ಆನ್ ವಿಚ್ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ಆಫ್ ಆನ್ ಆಬ್ಜೆಕ್ಟ್ ಫಾರ್ಮ್ಡ್. ಓಕೆ, ಸೊ ಈ ರೆಟಿನಾದಲ್ಲಿ 2 ಇಂಪಾರ್ಟೆಂಟ್ ಸಬ್ ಪಾರ್ಟ್ ಇರುತ್ತೆ. ಆ ಸಬ್ ಪಾರ್ಟ್ಗಳೇನಂತಂದ್ರೆ ರಾಡ್ ಆ್ಯಂಡ್ ಕೋನ್ಸ್ ಅಂತ ಇರುತ್ತೆ. ರಾಡ್ಸ್ ಆ್ಯಂಡ್ ಕೋನ್ಸ್. ಈ ರಾಡ್ಸ್ ಏನು ಮಾಡುತ್ತೆ ಅಂತಂದ್ರೆ ಇಟ್ ಹೆಲ್ಪ್ಸ್ ಟು ಡಿಟೆಕ್ಟ್ ಲೈಟ್ ಇಂಟೆನ್ಸಿಟಿ, ಅದು ಜಾಸ್ತಿ ಇದೆಯಾ ಅಥವಾ ಕಮ್ಮಿ ಇದೆಯಾ ಅಂತ. ಈ ಕೋನ್ಸ್ ಏನಿದೆಯಲ್ಲ, ಇಟ್ ಹೆಲ್ಪ್ಸ್ ಟು ಐಡೆಂಟಿಫೈ ದ ಕಲರ್. ಯಾವ ಕಲರ್ ಇದೆ? ಓಕೆ, ನಾನಿಲ್ಲಿ ನೋಡ್ತಾ ಇದ್ದೀನಿ, ಇವಾಗ ಸ್ಕ್ರೀನ್ ನೋಡ್ತಾ ಇದ್ದೀನಿ ಅಥವಾ ಕ್ಯಾಮರಾ ನೋಡ್ತಾ ಇದ್ದೀನಿ. ಕ್ಯಾಮರಾ ನನಗೆ ಬ್ಲ್ಯಾಕ್ ಕಲರಲ್ಲಿ ಕಾಣಿಸ್ತಾ ಇದೆ. ಈ ಬ್ಲ್ಯಾಕ್ ಅಂತ ಯಾವ್ದು ಹೇಳುತ್ತೆ? ಕೋನ್ಸ್ ಹೇಳುತ್ತೆ. ಆಮೇಲೆ ಇಷ್ಟೇ ಬ್ರೈಟಾಗಿ ಕಾಣಿಸ್ತಿದೆ ಅಂತ ಯಾವ್ದು ಹೇಳುತ್ತೆ? ಅಥವಾ ಬ್ರೈಟಾಗಿ ಕಾಣಿಸ್ತಿದೆ ಅಥವಾ ಲೆಸ್ ಬ್ರೈಟಾಗಿ ಕಾಣಿಸ್ತಿದೆ ಅಂತ ಹೇಳೋದು ರಾಡ್ಸ್ ಹೇಳುತ್ತೆ. ಓಕೆ, ಈ ಕೋನ್ಸ್ ಮತ್ತು ರಾಡ್ಸ್ ಅನ್ನೋದು ಪಾರ್ಟ್ ಆಫ್ ಎ ರೆಟಿನಾ. ಓಕೆ, ಸೊ ಇಲ್ಲಿ ಸಬ್ ಪಾರ್ಟಲ್ಲಿ ಇಲ್ಲಿ ಬರಿತೀನಿ ರಾಡ್ ಅಥವಾ ರಾಡ್ಸ್ ಅಂತ ಕರಿತೀನಿ. ರಾಡ್ಸ್ ಇಟ್ ಹೆಲ್ಪ್ಸ್ to detect the intensity of light. ಓಕೆ, ಎಷ್ಟು ಇಂಟೆನ್ಸಿಟಿಯಲ್ಲಿ ಲೈಟ್ ಇದ್ರ ಮೇಲೆ ಬೀಳ್ತದೆ ಅನ್ನೋದು ಇದು ಹೇಳುತ್ತೆ. ಯಾವುದು? ರಾಡ್ಸ್. ಸೆಕೆಂಡ್ ಏನಂತಂದ್ರೆ ಕೋನ್ಸ್. ಏನು ಹೇಳುತ್ತೆ? It helps to identify the color ಅಥವಾ ಕಲರ್ಸ್ ಅಂತ ಕರಿಬೋದು. ಓಕೆ, ಸೊ ಇಷ್ಟ ಆಯಿತು. ಕೋನ್ಸ್ ಇಟ್ ಹೆಲ್ಪ್ಸ್ ಟು ಐಡೆಂಟಿಫೈ ದ ಕಲರ್ಸ್. ಓಕೆ, ಇಷ್ಟು ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಹ್ಯೂಮನ್ ಐ. ಇಲ್ಲಿ ಯಾವುದೇ ಡೆಫಿನೇಷನ್ ಕೇಳ್ಬೋದು ನಿಮಗೆ ಎಕ್ಸಾಮಲ್ಲಿ. ಓಕೆ,
ಈ ಇಷ್ಟು ಡೆಫಿನೇಷನ್ಗಳಲ್ಲಿ ಯಾವುದಾದ್ರೂ ಕೇಳ್ಬೋದು ನಿಮಗೆ. ಓಕೆ, ಸೊ ಇಲ್ಲಿ ವೆಟ್ರಸ್ ಜೆಲ್ ಅಥವಾ ವೆಟ್ರಸ್ ಬಾಡಿ ಅಂತ ಹೇಳಿದ್ವಲ್ಲ, ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಇದ್ರ ಫ್ಲೂಯಿಡ್ ತುಂಬಿಕೊಂಡಿರುತ್ತೆ, ಆ ಫ್ಲೂಯಿಡ್ ಹೆಸರೇ ವೆಟ್ರಸ್ ಜೆಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇಷ್ಟು ಹ್ಯೂಮನ್ ಐನ ಭಾಗಗಳು. ಓಕೆ, ಇದು ರಚನೆ, ಕಣ್ಣಿನ ರಚನೆ. ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ? ಕಣ್ಣಿನ ರಚನೆ ಮಾತ್ರ ಡಿಸ್ಕಸ್ ಮಾಡಿದ್ವಿ. ಹಾಗಿದ್ರೆ ಈ ಕಣ್ಣು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ನೆಕ್ಸ್ಟ್ ಸ್ಲೈಡಿಂದ ನೋಡೋಣ. ಅರ್ಥ ಆಯ್ತಾ ಮಕ್ಕಳೇ? ಇಷ್ಟು ನಾವು ಏನು ಡಿಸ್ಕಸ್ ಮಾಡೋದಂದ್ರೆ ಜಸ್ಟ್ ರಚನೆ. ಈ ಕಣ್ಣಿನಲ್ಲಿ ಏನಿರುತ್ತೆ, ಯಾವ ಯಾವ ಭಾಗಗಳಿರುತ್ತೆ, ಆ ಭಾಗಗಳ ಕಾರ್ಯ ಏನು, ಭಾಗಗಳ ಕಾರ್ಯ ಮಾತ್ರ ತಿಳ್ಕೊಂಡಿದ್ದೀವಿ. ಬಟ್ ಈ ಕಣ್ಣು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಹೀಗೆ ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಏನಪ್ಪ ಅಂತಂದರೆ, ಇಲ್ಲಿ ನೋಡಿ ಈ ಭಾಗಗಳು ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಇದರಿಂದನೇ ನಾವು ಹೇಗೆ ಇಮೇಜ್ ಫಾರ್ಮ್ ಆಗುತ್ತೆ ಅನ್ನೋದು ನೆಕ್ಸ್ಟ್ ಸ್ಲೈಡಿಂದ ಹೇಳ್ತಾ ಹೋಗ್ತೀನಿ. ಇಷ್ಟ ಆಯ್ತಾ? ವರ್ಕಿಂಗ್ ಆಫ್ ಹ್ಯೂಮನ್ ಐ. ಇಲ್ಲಿ ಸ್ವಲ್ಪ ಇದನ್ನು ಎರೇಸ್ ಮಾಡ್ತೀನಿ, ಯಾಕೆಂದರೆ ಕನ್ಫ್ಯೂಸ್ ಆಗಬಾರ್ದು ನೀವು. ಇಷ್ಟ ಆಯಿತು. ಸೊ ನೆಕ್ಸ್ಟ್, ವರ್ಕಿಂಗ್ ಆಫ್ ಹ್ಯೂಮನ್ ಐ. ವರ್ಕಿಂಗ್ ಆಫ್ ಹ್ಯೂಮನ್ ಐ ಎಷ್ಟು ಈಸಿ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನೋಡಿ. ಫಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ, ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ತಾ ಇರಿ. ಫಸ್ಟ್, ಇವಾಗ ನನ್ನ ಮುಂದೆ ಒಂದು ಟೇಬಲ್ ಇದೆ ಅಂದ್ಕೊಳ್ಳಿ. ಓಕೆ, ಆ ಟೇಬಲ್ ನನಗೆ ಕಾಣಿಸ್ತಾ ಇದೆ. ಈ ಟೇಬಲ್ ನನಗೆ ಯಾವ ಥರ ಕಾಣಿಸ್ತಾ ಇದೆ ಅನ್ನೋದು ಈಗ ಎಕ್ಸ್ಪ್ಲೈನ್ ಮಾಡ್ತೇನೆ, ಸರಿನಾ? ಸೊ ಫಸ್ಟ್ ಏನಂತಂದರೆ, ಆ ಟೇಬಲ್ ನೋಡಬೇಕಂದ್ರೆ ಲೈಟ್ ರಿಫ್ಲೆಕ್ಟ್ ಆಗಬೇಕು. ಆ ರಿಫ್ಲೆಕ್ಟ್ ಆದ ಲೈಟ್ ಎಲ್ಲಿ ಬೀಳಬೇಕು? ಫಸ್ಟ್ ಪಾರ್ಟ್ ಆಫ್ ದ ಹ್ಯೂಮನ್ ಐ. ಯಾವುದದು? ಕಾರ್ನಿಯಾ. ಓಕೆ, ಸೊ ಇಲ್ಲಿ ಫಸ್ಟ್ ಏನಂತಂದರೆ, ದ ರಿಫ್ಲೆಕ್ಟೆಡ್ ಲೈಟ್ falls on the ಕಾರ್ನಿಯಾ. ಓಕೆ, ಇದು ಫಸ್ಟ್ ಆಯಿತು. ಓಕೆ, ಇದು ಫಸ್ಟ್. ಇಷ್ಟಾಯಿತು. ನೆಕ್ಸ್ಟ್ ಏನು? ಇಲ್ಲಿ ಕಾರ್ನಿಯಾದಲ್ಲಿ ಬಿದ್ದಂಥ ಬೆಳಕು ಬೆಂಡ್ ಆಗುತ್ತೆ, ರಿಫ್ರಾಕ್ಟ್ ಆಗುತ್ತೆ. ಆ ರಿಫ್ರಾಕ್ಟ್ ಆಗಿರೋ ಬೆಳಕು ಎಲ್ಲಿ ಹೋಗುತ್ತೆ ಅಂತಂದರೆ ಪುಪಿಲ್ ಮೇಲೆ ಬೀಳುತ್ತೆ. ಆ ಪುಪಿಲ್ ಮೇಲೆ ಬೀಳಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ? ಐರಿಸ್. ಯಾಕೆ? ಐರಿಸ್ ಈಸ್ ಎ ಡಾರ್ಕ್ ಮಸ್ಕ್ಯುಲರ್ ಡಯಾಫ್ರಾಮ್ ವಿಚ್ ಕಂಟ್ರೋಲ್ಸ್ ಸೈಜ್ ಆಫ್ ದ ಪ್ಯೂಪಿಲ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಬಿದ್ದ ಮೇಲೆ the photo sensitive iris opens the pupil. ಈ ಪುಪಿಲ್ನ ಓಪನ್ ಮಾಡುತ್ತೆ, ಯಾಕೆಂದ್ರೆ ಅದು ಒಂದು ಪರ್ದೆ ಥರ. ಓಕೆನಾ? ಈ ಥರ ಆಗ್ತಾ ಇರುತ್ತೆ. ಓಕೆ, ಇದು ಕ್ಲೋಸ್ ಮಾಡೋದು, ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಓಪನ್ ಮಾಡೋದು. ಈ ಥರ ಓಪನ್ ಮಾಡಿದ್ರೆ ಏನಾಗುತ್ತೆ? ಆ ಬೆಳಕು ಒಳಗಡೆ ಹೋಗುತ್ತೆ, ಒಳಗಡೆ ಹೋಗಿ ಈ ಪುಪಿಲ್ ಮೇಲೆ ಬೀಳುತ್ತೆ. ಓಕೆನಾ? ಅರ್ಥ ಆಯ್ತಾ? ವಿಚ್ ಕಂಟ್ರೋಲ್ಸ್ ದ ಸೈಜ್ ಆಫ್ ದ ಪ್ಯೂಪಿಲ್. ಓಕೆ, ಈ ಥರ ಇದ್ದರೆ ಪ್ಯೂಪಿಲ್ ಸೈಜ್ ಕಮ್ಮಿ ಇದೆ, ಈ ಥರ ಇದ್ದರೆ ಪ್ಯೂಪಿಲ್ ಸೈಜ್ ಜಾಸ್ತಿ ಇದೆ, ಈ ಥರ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಸ್ಟೆಪ್ ಆಯ್ತು ಇದು. ನೆಕ್ಸ್ಟ್ ಸ್ಟೆಪ್ ಆಯ್ತು ಇದು. ಓಕೆ, ಸೆಕೆಂಡ್ ಸ್ಟೆಪ್ ಆಯಿತು. ಇವಾಗ ಥರ್ಡ್ ಸ್ಟೆಪ್ ಏನು? ಇವಾಗ ಪುಪಿಲ್ ಇದೆಯಲ್ಲ,
which allows light depends on its intensity. ಜಾಸ್ತಿ ಇದ್ದರೆ ಕಮ್ಮಿ ಲೈಟ್ನ ಪಾಸ್ ಮಾಡುತ್ತೆ, ಕಮ್ಮಿ ಇದ್ದರೆ ಜಾಸ್ತಿ ಓಪನ್ ಆಗಿ ಜಾಸ್ತಿ ಲೈಟ್ನ ಅಲೋ ಮಾಡುತ್ತೆ. ಓಕೆನಾ? ಅದು ಥರ್ಡ್ ಪಾಯಿಂಟ್. ಪುಪಿಲ್ allows light depends ಅಥವಾ depending on the intensity of light. ಓಕೆ, ಇದು ಥರ್ಡ್ ಸ್ಟೆಪ್. ಈ ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಈ ಪುಪಿಲ್ ಈ ಲೈಟ್ನ ಅಲೋ ಮಾಡುತ್ತೆ. ಬಟ್ ಹೇಗೆ ಅಲೋ ಮಾಡುತ್ತೆ? ಬೇಸ್ಡ್ ಆನ್ ಇಂಟೆನ್ಸಿಟಿ ಆಫ್ ಲೈಟ್. ಇದು ಥರ್ಡ್ ಪಾಯಿಂಟ್ ಆಯಿತು. ಈ ಪುಪಿಲ್ ಅಲ್ಲಿರೋ ಬಿದ್ದಿರೋ ಈ ಲೈಟ್ನ ಈ ಪುಪಿಲ್ ಏನು ಮಾಡುತ್ತೆ, ನೆಕ್ಸ್ಟ್ ಪಾರ್ಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆ ನೆಕ್ಸ್ಟ್ ಪಾರ್ಟ್ ಯಾವುದಪ್ಪ ಅಂತಂದರೆ ಲೆನ್ಸ್, ಕ್ರಿಸ್ಟಲೈನ್ ಲೆನ್ಸ್. ಓಕೆ, ಸೊ ದಿಸ್ ಲೈಟ್, ಓಕೆ, ಇಲ್ಲೇನಾಗುತ್ತೆ, ಇಂಟೆನ್ಸಿಟಿ ಆಫ್ ಅ ಲೈಟ್, ಪುಪಿಲ್ ಅಲೋಸ್ ದ ಲೈಟ್. ಸೊ ದ ಲೈಟ್ incident on the lens, okay, on the lens. ಇಷ್ಟ ಆಯಿತು. ಓಕೆ, ಸೊ ನೆಕ್ಸ್ಟ್ ಏನು ಅಲ್ಲಿಂದ ಆದಮೇಲೆ? ಸೊ ನೆಕ್ಸ್ಟ್ ಪ್ರೊಸೀಜರ್ ಈ ಕಡೆಯಿಂದ ಬರೀಲ್ಲ, ಆ ಕಡೆಯಿಂದ ಬರೀಲ್ಲ, ನಿಮ್ಗೆ ಯಾವ ಥರ ಈಸಿ ಆಗುತ್ತೆ. ಸೊ ಇಲ್ಲಿಂದನೇ ಬರೀತೀನಿ. ಸೊ ಅದು ಫೋರ್ತ್ ಸ್ಟೆಪ್ ಆಯಿತು. ಫಿಫ್ತ್ ಸ್ಟೆಪ್ ಏನಂತಂದರೆ ದ ಲೈಟ್ ಇನ್ಸಿಡೆಂಟ್ ಆನ್ ದ ಲೆನ್ಸ್. ಇವಾಗ ಏನಾಗುತ್ತೆ, ಈ ಲೆನ್ಸ್ ಏನು ಮಾಡುತ್ತೆ, ಫೋಕಸ್ ಮಾಡುತ್ತೆ ಬೈ ಅಡ್ಜಸ್ಟಿಂಗ್ ಇಟ್ಸ್ ಫೋಕಲ್ ಲೆಂತ್ ಬೇಸ್ಡ್ ಆನ್. ಇವಾಗ ಆಬ್ಜೆಕ್ಟ್ ಸಮೀಪ ಇದ್ದರೆ ಒಂಥರ ಫೋಕಸ್ ಮಾಡುತ್ತೆ, ದೂರ ಇದ್ದರೆ ಒಂಥರ ಫೋಕಸ್ ಮಾಡುತ್ತೆ ಅಲ್ವಾ? So based on depends on position of an object, this lens adjusts itself by changing its focal length. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಸೊ ದ ಲೆನ್ಸ್ adjust its focal length to focus the object by changing its focal length. Okay, so idu fifth point ಆಯಿತು. ಓಕೆ, ಸೊ ಇಷ್ಟ ಆಯಿತು. ಸೊ ಇದು ಬಿದ್ದಂಥ ಆಬ್ಜೆಕ್ಟ್ ಏನಾಗುತ್ತೆ, ಈ ಆಬ್ಜೆಕ್ಟ್ ಲೈಟ್ ಏನಿದೆಯಲ್ಲ, the lens adjusts its focal length to focus the object. ಆ ಫೋಕಸ್ ಅಡ್ಜಸ್ಟ್ ಮಾಡ್ತಾ ಹೋಗುತ್ತೆ. ಅಡ್ಜಸ್ಟ್ ಮಾಡಿದ ಏನಾಗುತ್ತೆ, ಇಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಎಲ್ಲಿ ಫಾರ್ಮ್ ಆಗುತ್ತೆ? ಲೆನ್ಸ್ ಆದಮೇಲೆ ನೆಕ್ಸ್ಟ್ ಪಾರ್ಟ್ ಯಾವುದು? ಡೈರೆಕ್ಟ್ ಸ್ಕ್ರೀನ್. ಅದು ಯಾವ ಸ್ಕ್ರೀನ್? ಇಲ್ಲಿ ಹ್ಯೂಮನ್ ಐಯಲ್ಲಿ ಆ ಸ್ಕ್ರೀನ್ನ ಏನಂತ ಕರಿತೀವಿ? ರೆಟಿನಾ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲೇನಾಗುತ್ತೆ, ನೆಕ್ಸ್ಟ್ ಇದು ಫೋಕಸ್ ಆದಮೇಲೆ ದ ಕ್ಲಿಯರ್ ಇಮೇಜ್ ಅಂತಾನು ಬರಿಬೋದು. ದ ಕ್ಲಿಯರ್ ಇಮೇಜ್ forms on the retina. ಓಕೆನಾ? ರೆಟಿನಾ ಮೇಲೆ ಫಾರ್ಮ್ ಆಗುತ್ತೆ. ಈ ರೆಟಿನಾ ಮೇಲೆ ಫಾರ್ಮ್ ಆದ ಇಮೇಜ್ ಯಾವ ಥರ ಇರುತ್ತೆ ಅನ್ನೋದು ನೆಕ್ಸ್ಟ್ ಸ್ಟೆಪ್. ಇದು ಲೆನ್ಸ್ ಯಾವುದು? ಕಾನ್ವೆಕ್ಸ್ ಲೆನ್ಸ್ ಅಲ್ವಾ? ಕಾನ್ವೆಕ್ಸ್ ಲೆನ್ಸ್ ಆಗಿರೋದ್ರಿಂದ ಇಟ್ ಕ್ಯಾನ್ ಫಾರ್ಮ್ ರಿಯಲ್ ಆಸ್ ವೆಲ್ ಆಸ್ ವರ್ಚುವಲ್ ಇಮೇಜ್. ಬಟ್ ನಮಗೆ ಈ ಕಣ್ಣಿನಲ್ಲಿ ಯಾವಾಗಲೂ ರಿಯಲ್ ಇಮೇಜ್ ಫಾರ್ಮ್ ಆಗುತ್ತೆ. ದಟ್ಸ್ ಹೌ ದ ಪಾರ್ಟ್ ವರ್ಕ್ಸ್. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ದ ಇಮೇಜ್ ಈಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. The image is real and
ಇನ್ವರ್ಟೆಡ್. ಇಷ್ಟ ಆಯ್ತಾ? ಇಮೇಜ್ ಫಾರ್ಮ್ ಆಯಿತು. ಎಲ್ಲಿ ಫಾರ್ಮ್ ಆಗಿದೆ? ರೆಟಿನಾ ಮೇಲೆ. ಈ ರೆಟಿನಾ ಮೇಲೆ ಮತ್ತೆ ಎರಡು ಸಬ್ ಪಾರ್ಟ್ಸ್ ಇದೆ. ಯಾವುದಾದ್ರು? ರಾಡ್ಸ್ ಮತ್ತು ಕೋನ್ಸ್ ಅಂತ ಬರುತ್ತೆ. ಆ ರಾಡ್ಸ್ ಏನು ಮಾಡುತ್ತೆ ಮತ್ತು ಕೋನ್ಸ್ ಏನು ಮಾಡುತ್ತೆ? ರಾಡ್ಸ್, ಇಟ್ ಡಿಟೆಕ್ಟ್ಸ್ ದ ಇಂಟೆನ್ಸಿಟಿ ಆಫ್ ಲೈಟ್, ಆ್ಯಂಡ್ ಕೋನ್ಸ್, ಇಟ್ ಹೆಲ್ಪ್ಸ್ ಟು ಐಡೆಂಟಿಫೈ ದ ಕಲರ್. ಯಾವ ಕಲರ್ ಆಬ್ಜೆಕ್ಟ್ ಇದೆ, ನಾವು ನೋಡ್ತಿರೋ ಆಬ್ಜೆಕ್ಟ್ ಯಾವ ಕಲರಲ್ಲಿದೆ ಅಂತ ಹೇಳೋಕ್ಕೆ ಕೋನ್ಸ್ ಹೆಲ್ಪ್ ಮಾಡುತ್ತೆ. ರಾಡ್ಸ್ ಏನು ಹೆಲ್ಪ್ ಮಾಡುತ್ತೆ ಅಂದರೆ ಅದು ಎಷ್ಟು ಬ್ರೈಟಾಗಿ ಕಾಣಿಸ್ತದೆ, ಅದು ಡಿಮ್ಮಾಗಿ ಕಾಣಿಸ್ತಿದ್ದೇನೆ ಅಥವಾ ಬ್ರೈಟಾಗಿ ಕಾಣಿಸ್ತಿದ್ದೇನೆ ಅಂತ. ಓಕೆ, ಅದು ಯಾವ್ದು ಹೇಳುತ್ತೆ? ರಾಡ್ಸ್ ಅಂತ ಹೇಳುತ್ತೆ. ಸೊ ನೆಕ್ಸ್ಟ್ ಅಲ್ಲಿ ಏನಾಗುತ್ತಂದ್ರೆ, ರಾಡ್ಸ್ ಡಿಟೆಕ್ಟ್ಸ್ intensity of light, and cones identifies the color. ಸೊ ಇಲ್ಲಿ ರಾಡ್ಸ್ ಮತ್ತು ಕೋನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆನಾ? ಸೊ ಇಷ್ಟಾದ್ಮೇಲೆ ಏನಾಗುತ್ತೆ? ದಿಸ್ ಇಮೇಜ್ ಏನಾಗುತ್ತೆ? ಇವಾಗ ಇಮೇಜ್ ರೆಡಿ ಆಗಿದೆ. ಈ ಇಮೇಜ್ ರೆಡಿ ಆದಮೇಲೆ ಈ ಇಮೇಜ್ ಏನಿದೆಯಲ್ಲ ಎಲೆಕ್ಟ್ರಿಕ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂತಂದರೆ, ದ ಇಮೇಜ್ convert to electrical signal. ಈ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಆಯಿತು. ಓಕೆ, ಎಲೆಕ್ಟ್ರಿಕ್ ಸಿಗ್ನಲ್ ಆಗಿ ಕನ್ವರ್ಟ್ ಆಯಿತು. ಈ ಕನ್ವರ್ಟ್ ಆದ ಎಲೆಕ್ಟ್ರಿಕ್ ಸಿಗ್ನಲ್ ಏನಾಗುತ್ತೆ? ಇದು ಕ್ಯಾರಿ ಮಾಡುತ್ತೆ. ಯಾವ ಕಣ್ಣಿನ ಭಾಗ ಈ ಎಲೆಕ್ಟ್ರಿಕ್ ಸಿಗ್ನಲ್ನ ಕ್ಯಾರಿ ಮಾಡುತ್ತೆ? ಅದೇ ಆಪ್ಟಿಕ್ ನರ್ವ್. Optic nerve is a nerve, okay? Optic nerve is a nerve which sends electrical signal generated by illumination due to activation of light sensitive cell on a retina. ಅರ್ಥ ಆಯ್ತಾ? ಇಲ್ಲಿ ನೆಕ್ಸ್ಟ್ ಏನಪ್ಪ? ನೆಕ್ಸ್ಟ್ ಸ್ಟೆಪ್ ಎಲೆಕ್ಟ್ರಿಕ್ ಸಿಗ್ನಲ್ ಆಗಿ ಕನ್ವರ್ಟ್ ಆಯಿತು. ಎಲೆಕ್ಟ್ರಿಕ್ ಸಿಗ್ನಲ್ ಆಗಿ ಕನ್ವರ್ಟ್ ಆದಮೇಲೆ ಇದನ್ನ optic nerve sends the signal to the brain. ಇದು ಸೆಕೆಂಡ್ ಲಾಸ್ಟ್ ಸ್ಟೆಪ್. ಸೊ ಫೈನಲಿ ಈ ಎಲೆಕ್ಟ್ರಿಕಲ್ ಸಿಗ್ನಲ್ ಯಾವಾಗ ನಮಗೆ ಬ್ರೈನ್ಗೆ ರೀಚ್ ಆಗುತ್ತೋ ಆವಾಗ ನಾವು ವಿ ಗೆಟ್ ಇಮೇಜ್ ಆಫ್ ಅನ್ ಆಬ್ಜೆಕ್ಟ್. ಸೊ ಫೈನಲ್ ಸ್ಟೆಪ್ ಏನು? ವಿ ಗೆಟ್ ಇಮೇಜ್. ಇದು ಫೈನಲ್ ಸ್ಟೆಪ್. ಅರ್ಥ ಆಯ್ತಾ? ಸೊ ಮತ್ತೊಂದು ಸತಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಕೇಳಿ. ಇಷ್ಟ ಆಯಿತು. ಸೊ ಇಲ್ಲಿ ನಾನು ಕನೆಕ್ಟ್ ಮಾಡ್ತೀನಿ. ಸೊ ಫಸ್ಟ್ ಸ್ಟೆಪ್ ಇಲ್ಲಿಂದ ಇಲ್ಲಿಗೆ, ಸೆಕೆಂಡ್ ಸ್ಟೆಪ್ ಇಲ್ಲಿಂದ ಇಲ್ಲಿಗೆ, ಥರ್ಡ್ ಸ್ಟೆಪ್ ಇಲ್ಲಿಂದ ಇಲ್ಲಿಗೆ, ಫೋರ್ತ್ ಸ್ಟೆಪ್ ಇಲ್ಲಿಂದ ಇಲ್ಲಿಗೆ, ಫಿಫ್ತ್ ಸ್ಟೆಪ್. ಸೊ ಇನ್ ದ ಸೇಮ್ ವೇ ಥರ ಹೋಗ್ತಾ ಇರೋದು. ಅಷ್ಟಾದಮೇಲೆ ಅಲ್ಲಿಂದ ಫೋಕಲ್ ಲೆಂತ್ ಆಯಿತು,
ಓಕೆ, ಇಷ್ಟಾದಮೇಲೆ ದ ಲೈಟ್ ಇನ್ಸಿಡೆಂಟ್ ಆನ್ ದ ಲೆನ್ಸ್ ಆದಮೇಲೆ ದ ಲೆನ್ಸ್ ಅಡ್ಜಸ್ಟ್ ಇಟ್ ಸೆಲ್ಫ್ ಇಲ್ಲಿಂದ ನಮಗೆ ಈ ಥರ ಬರುತ್ತೆ. ಓಕೆ, ಸೊ ಅಲ್ಲಿಂದ ನೆಕ್ಸ್ಟ್ image forms on the retina. The image is real and inverted. Allinda rods detects intensity of a light and cones identifies the color. Allinda image converted to optic nerve and finally we get image. So numbering ಕೊಡ್ತೀನಿ. So ಇದು first, ಇದು second, ಇದು third. Okay, ಮೇಲೆ ಕೊಡ್ಲಾ? ಮೇಲೆ ಕೊಡ್ತೀನಿ ನಂಬರ್. So this is 1, this is 2, and this is 3, and this is 4, and this is 5, this is 6, this is 7, and this is 8, and this is 9, this is 10, and this is 11. Okay, so ಇಷ್ಟು. ಸೊ ಮತ್ತೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಏನಪ್ಪ ಅಂತಂದರೆ, ದ ರಿಫ್ಲೆಕ್ಟೆಡ್ ರೇಸ್ ಕಾರ್ನಿಯ ಮೇಲೆ ಬೀಳುತ್ತೆ. ಆ ಕಾರ್ನಿಯ ಏನು ಮಾಡುತ್ತೆ ಅಂತಂದರೆ ಲೈಟ್ನ ಅಲೋ ಮಾಡುತ್ತೆ ಒಳಗಡೆ. ಓಕೆ, ಅಲೋ ಮಾಡಿದಂಥ ಲೈಟ್ ಈ ಐರಿಸ್ ಮೂಲಕ ಈ ಪುಪಿಲ್ನ ಓಪನ್ ಮಾಡುತ್ತೆ. ಈ ಪುಪಿಲ್ನ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ, ಈ ಪುಪಿಲ್ ಏನು ಮಾಡುತ್ತೆ ಅಂತಂದರೆ ದ ಲೈಟ್ ಇಂಟೆನ್ಸಿಟಿ ಬೇಸ್ಡ್ ಆನ್ ದ ಇಂಟೆನ್ಸಿಟಿ ಆಫ್ ಅ ಲೈಟ್, ಅಷ್ಟೇ ಲೈಟ್ನ ಎಷ್ಟು ಬೇಕೋ ಅಷ್ಟೇ ಲೈಟ್ನ ಒಳಗಡೆ ಬೀಳುತ್ತೆ, ಅದು ಹೋಗೋಕ್ಕೆ ಬಿಡುತ್ತೆ. ಓಕೆನಾ? ಆ ಲೈಟ್ ಏನಾಗುತ್ತೆ ಅಂತಂದರೆ ನೆಕ್ಸ್ಟು ಆ ಲೈಟ್ ಇನ್ಸಿಡೆಂಟ್ ಆನ್ ಲೆನ್ಸ್. ಯಾವ ಲೆನ್ಸು? ಕಾನ್ವೆಕ್ಸ್ ಲೆನ್ಸ್. ಈ ಕಾನ್ವೆಕ್ಸಲ್ಲಿ ಲೆನ್ಸ್ ಮೇಲೆ ಬಿದ್ದಂಥ ಈ ಬೆಳಕು ಹೇಗೆ ಅಡ್ಜಸ್ಟ್ ಆಗುತ್ತೆ ಅಂತಂದರೆ ಅದರಷ್ಟಕ್ಕೆ ಅದೇ ಅಡ್ಜಸ್ಟ್ ಆಗುತ್ತೆ. ಓಕೆ, ಸೆಲ್ಫ್ ಅಡ್ಜಸ್ಟಿಂಗ್ ಫೋಕಸ್. ಓಕೆ, ಫೋಕಲ್ ಲೆಂತ್ನ ಅಡ್ಜಸ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ಸೊ ಅದನ್ನು ಇಮೇಜ್ ಕ್ರಿಯೇಟ್ ಆಗುತ್ತೆ. ಓಕೆ, ಆ ಇಮೇಜ್ ಹೇಗೆ ಆಗುತ್ತೆ ಅಂತಂದರೆ ಕ್ಲಿಯರ್ ಇಮೇಜ್ ಫಾರ್ಮ್ ಆಗುತ್ತೆ. ನೇಚರ್ ಆಫ್ ದ ಇಮೇಜ್ ಮತ್ತು ಟೈಪ್ ಆಫ್ ದ ಇಮೇಜ್ ಹೇಗಿರುತ್ತೆ ಅಂದರೆ ರಿಯಲ್ ಆಗಿರುತ್ತೆ ಮತ್ತು ಇನ್ವರ್ಟೆಡ್ ಆಗಿರುತ್ತೆ. ಓಕೆ, ಆ ಇಮೇಜ್ ರೆಟಿನ ಮೇಲೆ ಬೀಳುತ್ತೆ. ಆ ರೆಟಿನ ಮೇಲೆ ಬಿದ್ದಂಥ ಈ ಇಮೇಜ್ನ ಈ ರಾಡ್ಸ್ ಮತ್ತು ಕೋನ್ಸ್ ಹೇಗೆ ಡಿಟೆಕ್ಟ್ ಮಾಡುತ್ತಂದರೆ, ಈ ರಾಡ್ಸ್ ಎಷ್ಟು ಇಂಟೆನ್ಸಿಟಿಯಲ್ಲಿ ದ ಇಮೇಜ್ ಫಾರ್ಮ್ ಆಗಿದೆ ಮತ್ತು ಕೋನ್ಸ್ ಯಾವ ಥರ ಡಿಟೆಕ್ಟ್ ಮಾಡುತ್ತಂದರೆ ಇಟ್ ಹೆಲ್ಪ್ಸ್ ಟು ಐಡೆಂಟಿಫೈ ದ ಕಲರ್. ಇದು ಯಾವ ಕಲರ್ ಇದೆ ಅನ್ನೋದಕ್ಕೆ ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಯಾವುದು? ಕೋನ್ಸ್. ಅದಾದಮೇಲೆ ರೆಟಿನ ಮೇಲೆ ಬಿದ್ದಂಥ ಆ ಇಮೇಜ್ ಪ್ರತಿಬಿಂಬ ಎಲೆಕ್ಟ್ರಿಕ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಕನ್ವರ್ಟ್ ಆದಂಥ ಎಲೆಕ್ಟ್ರಿಕ್ ಸಿಗ್ನಲನ್ನು ಆಪ್ಟಿಕ್ ನರ್ವ್ ಮೂಲಕ ಈ ಎಲೆಕ್ಟ್ರಿಕ್ ಸಿಗ್ನಲ್ನ ಬ್ರೈನ್ಗೆ ಕಳಿಸುತ್ತೆ. ಆವಾಗ ಬ್ರೈನಲ್ಲಿ ಪ್ರಾಸೆಸ್ ಆಗುತ್ತೆ ಇಮೇಜ್. ಆವಾಗ ನಮಗೆ ಇಮೇಜ್ ಕಾಣಿಸ್ತಾ ಇರುತ್ತೆ. ಇವಾಗ ನನ್ನ ಮುಂದೆ ಇಮೇಜ್ ಕಾಣಿಸ್ತಿದೆ. ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ದ ಎಂಟೈರ್ ಪ್ರಾಸೆಸ್ ಈಸ್ ಹ್ಯಾಪ್ನಿಂಗ್. ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಏನೂ ಇಲ್ಲ ಅಂತಂದರೆ ಕಮ್ಮಿ ಅಂದರೂ 15ರಿಂದ 20 ನಿಮಿಷ ತೊಗೋತಿದ್ದೇನೆ. ಬಟ್ ಈ ಪ್ರಾಸೆಸ್ ಆಗಬೇಕಂದ್ರೆ ಬ್ರೈನಲ್ಲಿ ಎಷ್ಟು ಟೈಮ್ ತೊಗೊಳುತ್ತೆ? ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಪ್ರಾಸೆಸ್ ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆನಾ? ಇಲ್ಲೇ ನಾನು ನೋಡ್ತಾ ಇದ್ದೀನಿ, ಡೋರ್ ಇದೆ. ಸೊ ಡೋರ್ ಯಾವ ಥರ ಕಾಣಿಸ್ತು? ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಓಕೆ, ರಿಟರ್ನ ಮೇಲೆ ಆ ಟೈಮ್ ಜಾಸ್ತಿ ತೊಗೊಳ್ಳಲ್ಲ, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಇದು ವರ್ಕಿಂಗ್ ಆಫ್ ಹ್ಯೂಮನ್ ಐ. ಕನ್ಸ್ಟ್ರಕ್ಷನ್ ಆಯಿತು, ಆಮೇಲೆ ವರ್ಕಿಂಗು ಆಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಪವರ್ ಅಕೊಮಡೇಷನ್ ಅಂತ ಬರುತ್ತೆ. ಯಾಕೆ? ಇಲ್ಲಿ ನೋಡಿ, ದ ಲೆನ್ಸ್ ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್ ಟು ಫೋಕಸ್ ದ ಅಬ್ಜೆಕ್ಟ್. ಓಕೆ, ಅದನ್ನೇ ನಾವು ಪವರ್ ಅಕೊಮಡೇಷನ್ ಅಂತ ಕರಿತೀವಿ. ಈ ಪವರ್ ಅಕೊಮಡೇಷನ್ ಅಂತಂದ್ರೆ ಏನು ನೋಡೋಣ. ಈ ಪವರ್ ಅಕೊಮಡೇಷನ್ ಅಂತಂದರೆ, ಪವರ್ ಅಂತಂದರೆ ಎಬಿಲಿಟಿ, ಕೆಪಾಸಿಟಿ. ಎದ್ರದ್ದು? ಐ. ಪವರ್ ಆಫ್ ಅಕೊಮಡೇಷನ್ ಆಫ್ ಐ. ಓಕೆ, ಸೊ ಇಲ್ಲಿ ಏನಂತಂದರೆ ದ ಎಬಿಲಿಟಿ ಆಫ್ ಐ ಟು ಫೋಕಸ್ ಡಿಸ್ಟೆಂಟ್ ಆಬ್ಜೆಕ್ಟ್
or nearby object. Okay, distant object and nearby object. ಅರ್ಥ ಆಗ್ತಿದೆನಾ? On the lens is called power of accommodation. ಅರ್ಥ ಆಯ್ತಾ? ಸೊ ಡೆಫಿನೇಷನ್ ಬರೆದ್ರೆ ಹೇಗೆ ಬರೀಬಹುದು? The ability of an eye to focus distant object or nearby object on the retina by changing its focal length. ಓಕೆ, ಸೊ ಇಲ್ಲಿ ಸೆಲ್ಫ್ ಅಡ್ಜಸ್ಟಿಂಗ್ ಆಗ್ತಾ ಇದೆ ಈ ಲೆನ್ಸ್. ಓಕೆ, ಸೊ ಇಲ್ಲಿ ಪವರ್ ಅಕೊಮಡೇಷನ್ ಯಾವ ಸಹಾಯದಿಂದ ಆಗುತ್ತೆ ಅಂದರೆ, ಇವಾಗ ಲೆನ್ಸ್ ಫೋಕಲ್ ಲೆಂತ್ ಚೇಂಜ್ ಆಗಬೇಕಂದ್ರೆ ಏನಾಗಬೇಕು? ಅದು ತಿಕ್ ಆಗಬೇಕು ಇಲ್ಲ ತಿನ್ ಆಗಬೇಕು. ತಿನ್ ಆದರೆ ಏನಾಗುತ್ತೆ? ದ ಬೆಂಡಿಂಗ್ ವಿಲ್ ಬಿ ಲೆಸ್. ಓಕೆ, ಬೆಂಡಿಂಗ್ ವಿಲ್ ಬಿ ಲೆಸ್. ಸೊ ಅವಾಗ ಏನಾಗುತ್ತೆ? ಫೋಕಲ್ ಲೆಂತ್ ಇನ್ಕ್ರೀಸ್ ಆಗುತ್ತೆ ತಿನ್ನಿಗೆ. ಓಕೆ, ಅದು ತಿಕ್ ಆಗಿದ್ರೆ ಏನಾಗುತ್ತೆ? ರಿಫ್ರಾಕ್ಷನ್, ಬೆಂಡಿಂಗ್ ವಿಲ್ ಬಿ ಮೋರ್. ಬೆಂಡಿಂಗ್ ವಿಲ್ ಬಿ ಮೋರ್ ಅಂತಂದರೆ ಫೋಕಲ್ ಲೆಂತ್ ಕಮ್ಮಿ ಆಗುತ್ತೆ. ಓಕೆ, ಹಿಯರ್ ಕನ್ವರ್ಜಿಂಗ್ ಲೆಸ್. ಸೊ ಹಿಯರ್ ಕನ್ವರ್ಜಿಂಗ್ ಅಂದರೆ ಟುವರ್ಡ್ಸ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಜಾಸ್ತಿ ಆಗುತ್ತೆ. ಬೆಂಡಿಂಗ್ ಜಾಸ್ತಿ ಅಂದರೆ ಕನ್ವರ್ಜಿಂಗ್ ಜಾಸ್ತಿ ತಾನೆ, ಬೆಂಡಿಂಗ್ ಲೆಸ್ ಅಂದರೆ ಕನ್ವರ್ಜಿಂಗ್ ಲೆಸ್ ಅಂತ. ಸೊ ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ ಯಾವುದಕ್ಕೆ? ತಿನ್ ಲೆನ್ಸ್ಗೆ. ಅದೇ ತಿಕ್ಕರ್ ಲೆನ್ಸ್ಗೆ ಬೆಂಡಿಂಗ್ ಮೋರ್ ಆಗುತ್ತೆ, ಫೋಕಲ್ ಲೆಂತ್ ವಿಲ್ ಬಿ ಲೆಸ್. ಅರ್ಥ ಆಯ್ತಾ? ಲೆಸ್ ಕನ್ವರ್ಜಿಂಗ್ ಇನ್ ಕೇಸ್ ಆಫ್ ಎ ಥಿಕ್ಕರ್ ಮಿರರ್, ಥಿನ್ನರ್ ಮಿರರ್. ಓಕೆ, ಕನ್ವರ್ಜಿಂಗ್ ಲೆನ್ಸ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಬೇಸ್ಡ್ ಆನ್ ಪೊಸಿಷನ್ ಆಫ್ ಆಬ್ಜೆಕ್ಟ್, ಹಿಯರ್ ವಿ ಹ್ಯಾವ್ 2 ಪಾಯಿಂಟ್ಸ್. ಒನ್ ಈಸ್ ನಿಯರ್ ಪಾಯಿಂಟ್, ಅನದರ್ ಒನ್ ಈಸ್ ಫಾರ್ ಪಾಯಿಂಟ್ ಅಂತ ಕರಿತೀವಿ. ಅಂದರೆ ಆಬ್ಜೆಕ್ಟ್ ಈಸ್ ಅಟ್ ಫಾರ್ ಪಾಯಿಂಟ್, ಆಬ್ಜೆಕ್ಟ್ ಈಸ್ ನಿಯರ್ ಪಾಯಿಂಟ್. ಓಕೆ, ಈ ಆಬ್ಜೆಕ್ಟ್ ಪೊಸಿಷನ್ ಇಟ್ಕೊಂಡು ನಮಗೆ 2 ಪಾಯಿಂಟ್ ಸಿಗುತ್ತೆ. ಅದೇ ಫಸ್ಟ್ ಒನ್ ಬಂದ್ಬಿಟ್ಟು ಫಾರ್ ಪಾಯಿಂಟ್. ಫಾರ್ ಪಾಯಿಂಟ್ ಅಂದ್ರೆ ಏನು? ದ ಪಾಯಿಂಟ್ at which the point from the eye, the point from the eye at which the object can be seen clearly. ಇಲ್ಲಿ ದ ಪಾಯಿಂಟ್ ಅಂದರೆ ಫಾರ್ತೆಸ್ಟ್ ಪಾಯಿಂಟ್. ಓಕೆ, ಎಷ್ಟು ಸಾಧ್ಯನೋ ಅಷ್ಟು ದೂರ. ದ ಫಾರ್ತೆಸ್ಟ್ ಪಾಯಿಂಟ್ ಫ್ರಮ್ ದ ಐ ಎಟ್ ವಿಚ್ ದ ಆಬ್ಜೆಕ್ಟ್ ಕ್ಯಾನ್ ಬಿ ಸೀನ್ ಕ್ಲಿಯರ್ಲಿ. ಯಾವಾಗ ದೂರದ ಪಾಯಿಂಟ್ ಎಷ್ಟು ದೂರ ಸಾಧ್ಯವೋ ಅಷ್ಟು ದೂರ ಆಬ್ಜೆಕ್ಟ್ನ ಕ್ಲಿಯರ್ ಆಗಿ ನೋಡ್ತೀವಲ್ಲ, ಆ ಪೊಸಿಷನ್ ಆಫ್ ಆಬ್ಜೆಕ್ಟ್ನ ನಾವು ಫಾರ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಅದೇ ನಿಯರ್ ಪಾಯಿಂಟ್ ಅಂದರೆ ಸಮೀಪ. ಎಷ್ಟು ಸಾಧ್ಯ ಅಷ್ಟು ಸಮೀಪ ಇಟ್ಕೊತೀವೋ. ಬಟ್ ಏನು ಕಾಣಬೇಕಂದ್ರೆ ಆಬ್ಜೆಕ್ಟ್ ಶುಡ್ ಬಿ ಕ್ಲಿಯರ್ಲಿ ವಿಸಿಬಲ್. ನಮಗೆ ಕ್ಲಿಯರಾಗಿ ಕಾಣಬೇಕು, ಬ್ಲರ್ ಕಾಣಬಾರ್ದು. ಫಾರ್ ಎಕ್ಸಾಂಪಲ್, ನೀವು ಇಷ್ಟು ಸಮೀಪ ಇಟ್ಕೊಂಡ್ರೆ ಈ ಪೆನ್ ಏನಿದೆ ಕ್ಲಿಯರಾಗಿ ಕಾಣಿಸುತ್ತಾ? ನನಗೆ ಕಾಣಿಸಲ್ಲ ತಾನೆ. ಸೊ ಇಲ್ಲಿ ಇಟ್ಕೊಂಡ್ರೆ ಓಕೆ, ನನಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ, ಇದು ನಿಯರ್ ಪಾಯಿಂಟ್. ಅದು ನಾನು ಫುಲ್ ಅಲ್ಲಿ ಇಟ್ಕೊಂಡ್ರು ನನಗೆ ಕ್ಲಿಯರಾಗಿ ಕಾಣಿಸ್ಬೇಕು, ಅದನ್ನು ಫಾರ್ ಪಾಯಿಂಟ್ ಅಂತೀನಿ. ಈ ಸಮೀಪ ಇಟ್ಕೊಂಡ್ರೆ ನಿಯರ್ ಪಾಯಿಂಟ್ ಅಂತೀನಿ. ಬಟ್ ವಾಟ್ ಈಸ್ ದ ಕಂಡೀಷನ್? ಆಬ್ಜೆಕ್ಟ್ ಶುಡ್ ಬಿ ಸೀನ್ ಕ್ಲಿಯರ್ಲಿ. ಓಕೆ, ಅದನ್ನು ಬೇಸ್ ಮಾಡಿಕೊಂಡು ಇಲ್ಲಿ 2 ಟೈಪ್ಸ್ ಇದೆ. ಫಸ್ಟ್ ಒನ್ ಆಯಿತು ಫಾರ್ ಪಾಯಿಂಟ್, ದ ಫಾರ್ತೆಸ್ಟ್ ಪಾಯಿಂಟ್ ಫ್ರಮ್ ದ ಐ ಅಟ್ ವಿಚ್ ದ ಆಬ್ಜೆಕ್ಟ್ ಕ್ಯಾನ್ ಬಿ ಸೀನ್ ಕ್ಲಿಯರ್ಲಿ. ದೆನ್
ನಿಯರ್ ಪಾಯಿಂಟ್. ನಿಯರ್ ಪಾಯಿಂಟ್ ಏನು? ದ ನಿಯರೆಸ್ಟ್ ಪಾಯಿಂಟ್ ಫ್ರಮ್ ಎಲ್ಲಿಂದ? ನಮ್ಮ ಕಣ್ಣಿನಿಂದ. ಫ್ರಮ್ ದ ಐ at which the object can be seen clearly. ಇವಾಗ ನಾವು ಎಷ್ಟು ಸಾಧ್ಯನೋ ಅಷ್ಟು ಕಮ್ಮಿ ಡಿಸ್ಟೆನ್ಸಲ್ಲಿ ಇಟ್ಕೊಂಡ್ರು ಈ ಆಬ್ಜೆಕ್ಟ್ ಹೇಗೆ ಕಾಣಿಸ್ಬೇಕಂದ್ರೆ ಕ್ಲಿಯರಾಗಿ ಕಾಣಿಸ್ಬೇಕು. ಬ್ಲರ್ ಕಾಣಿಸೋದು ಅಥವಾ ಬೇರೆ ಬೇರೆ ಥರ ಕಾಣಿಸ್ಬಾರ್ದು. ಸೊ ಆ ಪೊಸಿಷನ್ನ ನಾವು ನಿಯರೆಸ್ಟ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ದೂರದಲ್ಲಿಟ್ರು ನಮಗೆ ಆಬ್ಜೆಕ್ಟ್ ಕಾಣಿಸ್ಬೇಕು. ಅದು ಹೇಗೆ ಕಾಣಿಸ್ಬೇಕಂದ್ರೆ ಕ್ಲಿಯರಾಗಿ ಕಾಣಿಸ್ಬೇಕು. ಆ ಪಾಯಿಂಟ್ನ ಫಾರ್ ಪಾಯಿಂಟ್ ಅಂತ ಕರೆದ್ರೆ ಈ ಪಾಯಿಂಟ್ನ ನಿಯರ್ ಪಾಯಿಂಟ್ ಅಂತ ಕರಿತೀವಿ. ಎಲ್ಲಿಂದ ರೆಫರೆನ್ಸ್ ತಗೋತಿದ್ವಿ? ನಮ್ಮ ಕಣ್ಣಿಂದ ಎಷ್ಟು ಸಾಧ್ಯವೋ ಅಷ್ಟು ದೂರ ಇಟ್ಟರು ಆಬ್ಜೆಕ್ಟ್ ಕ್ಲಿಯರಾಗಿ ಕಾಣಿಸಿದ್ರೆ ಅದನ್ನೇ ನಾವು ಫಾರ್ ಪಾಯಿಂಟ್ ಅಂತ ಕರಿತೀವಿ. ಎಷ್ಟು ಸಾಧ್ಯ ಅಷ್ಟು ಕಮ್ಮಿ ದೂರದಲ್ಲಿಟ್ಟರೆ ಆಬ್ಜೆಕ್ಟ್ ಕ್ಲಿಯರಾಗಿ ಕಾಣಿಸಿದ್ರೆ ಅದನ್ನೇ ನಾವು ನಿಯರ್ ಪಾಯಿಂಟ್ ಅಂತ ಕರಿತೀವಿ. ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಥವಾ ಸಾಮಾನ್ಯ ಮನುಷ್ಯನಿಗೆ, ಯಾವುದೇ ದೃಷ್ಟಿದೋಷ ಇಲ್ಲ ಅಂಥವ್ರಿಗೆ ಈ ಫಾರ್ ಪಾಯಿಂಟ್ ಮತ್ತು ನಿಯರ್ ಪಾಯಿಂಟ್ ಎಷ್ಟಿರುತ್ತಂದರೆ, ಫಾರ್ ಪಾಯಿಂಟ್ ಇನ್ಫೈನೈಟ್, ಅನಂತ ದೂರದವರೆಗೆ ನೋಡ್ಬೋದು. ಫಾರ್ ಎಕ್ಸಾಂಪಲ್, ನೀನು ಭೂಮಿ ಮೇಲೆ ಇದೆಯಾ, ಕನ್ಸಿಡರ್ ಸೈಜ್ ಆಫ್ ದ ಐ, ಇಟ್ ಇಸ್ ವೆರಿ ಸ್ಮಾಲ್ ಅಲ್ವಾ. ನೀನು ಸ್ಟಾರ್ಸ್ ಗ್ಯಾಲಕ್ಸಸ್ನು ನೋಡ್ಬೋದು ಅಲ್ವಾ, ಅದು ತುಂಬ ದೂರ ಇದೆ ತಾನೆ ಕಂಪೇರ್ ಟು ದ ಸೈಜ್ ಆಫ್ ದ ಐ ಅಲ್ವಾ. ಸೊ ಅದರಿಂದ ಇನ್ಫೈನೈಟ್ ಪೊಸಿಷನ್ ಅಂತ ಕರಿತೀವಿ. ಎಷ್ಟು ದೂರ ಅಷ್ಟು ಸಾಧ್ಯವೋ ಅಷ್ಟು ದೂರ ನೋಡೋದಕ್ಕೆ ನಾವು ಇನ್ಫೈನೈಟ್ ಪೊಸಿಷನ್ ಅಂತ ಕರಿತೀವಿ. ಅದನ್ನು ಫಾರ್ ಪಾಯಿಂಟ್ ಎಷ್ಟರವರೆಗೆ ಇರುತ್ತೆ? ಇನ್ಫೈನೈಟ್ ಪಾಯಿಂಟ್ವರೆಗೆ ನೋಡ್ಬೋದು. ಯಾರು? ನಾರ್ಮಲ್ ಪರ್ಸನ್, ಯಾವುದೇ ದೃಷ್ಟಿದೋಷ ಇರಲಾರ್ದವರು ಇನ್ಫೈನೈಟ್ ಪೊಸಿಷನ್ವರೆಗೆ ನೋಡ್ಬೋದು. ಅದೇ ದೃಷ್ಟಿದೋಷ ಇದ್ದವ್ರು ಏನಾಗುತ್ತೆ? ಅದು ವೇರಿ ಆಗುತ್ತೆ. ಸೊ ಅದನ್ನು ಫಾರ್ ಪಾಯಿಂಟ್ ಅಂತ ಕರಿತೀವಿ. ಯಾವುದು? ಇನ್ಫೈನೈಟ್. ಇವನ್ ನಾರ್ಮಲ್ ಪರ್ಸನ್ಗೆ ಎಷ್ಟು ಸಮೀಪ ಇಟ್ಟರೆ ಆಬ್ಜೆಕ್ಟ್ ಕ್ಲಿಯರಾಗಿ ಕಾಣಿಸುತ್ತೆ ಅಂತಂದರೆ 25 ಸೆಂಟಿಮೀಟರ್. ಕ್ಲಿಯರಾಗಿ ಕೇಳಿಸ್ಕೊಳ್ಳಿ, ಇಟ್ ಈಸ್ ಎ 25 ಸೆಂಟಿಮೀಟರ್, ನಾಟ್ ಎ 25 ಮೀಟರ್ ಅಥವಾ 2.5 ಸೆಂಟಿಮೀಟರ್. ಇಟ್ ಈಸ್ ಎ 25 ಸೆಂಟಿಮೀಟರ್. 25 ಸೆಂಟಿಮೀಟರ್ ಇಟ್ಟಾಗ ಆಬ್ಜೆಕ್ಟ್ ಕ್ಲಿಯರಾಗಿ ಕಾಣಿಸಿದ್ರೆ ಅವ್ರಿಗೇನು ದೃಷ್ಟಿದೋಷ ಇಲ್ಲ. ಅಥವಾ ಇನ್ಫೈನೈಟ್ ಪೊಸಿಷನಲ್ಲಿ ಇಟ್ಟರು ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದೆ ಅಂತಂದರೆ ದೃಷ್ಟಿದೋಷ ಇಲ್ಲ. ಇವೆರಡು ಪಾಯಿಂಟ್ ಸ್ಯಾಟಿಸ್ಫೈ ಆದರೆ ಆ ಪರ್ಸನ್ಗೆ ಯಾವುದೇ ದೃಷ್ಟಿದೋಷಗಳಿಲ್ಲ. ಈ ಎರಡು ಪಾಯಿಂಟ್ಗಳಲ್ಲಿ ಯಾವುದಾದ್ರೂ ವೇರಿ ಆದರೆ, ಕ್ಲಿಯರಾಗಿ ಕಾಣಿಸಲಿಲ್ಲ ಅಂದರೆ ಅವ್ರಿಗೆ ದೃಷ್ಟಿದೋಷ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಏನಂತಂದರೆ, ಇನ್ನೊಂದು ವರ್ಡ್ ಬರುತ್ತೆ. ಆ ವರ್ಡ್ ಏನಂತಂದರೆ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟೆಂಟ್ ಆಬ್ಜೆಕ್ಟ್. ಏನಿದು ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟೆಂಟ್ ಆಬ್ಜೆಕ್ಟ್? ಇಟ್ ಈಸ್ ದ ಮಿನಿಮಮ್ distance at which the object should be placed so that normal eye can see it clearly. ಸೊ ಇಲ್ಲಿ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟೆಂಟ್ ಆಬ್ಜೆಕ್ಟ್, ಇದು ಏನಂತಂದರೆ ಒಂದು ಡಿಸ್ಟೆನ್ಸ್. ಆ ಡಿಸ್ಟೆನ್ಸಲ್ಲಿ ನಾವು ಆಬ್ಜೆಕ್ಟ್ ನಿಟ್ಟರೆ ಆ ಆಬ್ಜೆಕ್ಟ್ ಕ್ಲಿಯರ್ ಆಗಿ ಕಾಣಿಸಿದ್ರೆ ಯಾವುದೇ ದೃಷ್ಟಿದೋಷ ಇರಲಾರ್ದವ್ರಿಗೆ ಅದನ್ನೇ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟೆಂಟ್ ವಿಷನ್ ಅಂತ ಕರೀತಾರೆ. ಇಲ್ಲಿ ಡಿಸ್ಟೆಂಟ್ ವಿಷನ್ ಆಬ್ಜೆಕ್ಟ್ ಅಂತಾನು ಕರೀಬಹುದು. ಇಷ್ಟ ಆಯಿತು.
ಇಲ್ಲಿ ಸ್ವಲ್ಪ ಕಂಡೀಷನ್ಸ್ಗಳಿದೆ. ಏನಪ್ಪ ಅಂತಂದರೆ, ರೇಂಜ್ ಆಫ್ ವಿಷನ್ ಅಂತ. ಏನದು ರೇಂಜ್ ಆಫ್ ವಿಷನ್? ಇಲ್ಲಿ ಬರೀತೀನಿ, ಬೇರೆ ಇಂಕ್ ತಗೋತೀನಿ. ಓಕೆ, ಸೊ ರೇಂಜ್ ಆಫ್ ವಿಷನ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಗೆ, ಓಕೆ, ನಾರ್ಮಲ್ ಐ ಕಂಡೀಷನ್ಗೆ ರೇಂಜ್ ಆಫ್ ವಿಷನ್ ಎಷ್ಟಿದೆ ಅಂತಂದರೆ, ರೇಂಜ್ ಆಫ್ ವಿಷನ್ ಈಸ್ 25 centimeter to infinite. ಇನ್ಫಿನಿಟಿ. ಓಕೆ, ಇದು ಯಾವುದಕ್ಕೆ? ನಾರ್ಮಲ್ ಐಗೆ. ಯಾವುದೇ ದೃಷ್ಟಿ ದೋಷಗಳಿಲ್ಲದ ಕಣ್ಣಿಗೆ ಇದು ರೇಂಜ್. ಈ ರೇಂಜ್ಗೆ ವಿಷನ್ ಇರುತ್ತೆ. ಕಮ್ಮಿ ಅಂತಂದರೆ 25 ಸೆಂಟಿಮೀಟರ್ ಇಟ್ರೂ ಕ್ಲಿಯರಾಗಿ ಕಾಣಿಸುತ್ತೆ, ಇನ್ಫೈನೈಟ್ ಪೊಸಿಷನಲ್ಲಿ ಇಟ್ರೂ ಕ್ಲಿಯರಾಗಿ ಕಾಣಿಸುತ್ತೆ. ಓಕೆನಾ? ಇದು ರೇಂಜ್ ಆಫ್ ವಿಷನ್ 25 ಸೆಂಟಿಮೀಟರ್ ಟು ಇನ್ಫಿನಿಟಿ. ಓಕೆ, ಸೊ ಇಷ್ಟು ಏನೇನು ಡಿಸ್ಕಸ್ ಮಾಡಿದ್ವಿ ರೈಟ್ ನಾವು ಫ್ರಮ್ ದ ಬಿಗಿನಿಂಗ್. ಓಕೆ, ಫ್ರಮ್ ದ ಬಿಗಿನಿಂಗ್ ಟು ರೈಟ್ ನಾವು ಏನೇನು ಮಾಡಿದ್ವಿ? ಫಸ್ಟ್ ಸ್ಟಾರ್ಟೆಡ್ ವಿತ್ ಸ್ಟ್ರಕ್ಚರ್ ಆಫ್ ಐ. ಓಕೆ, ಮಾನವನ ಕಣ್ಣು ಹೇಗಿರುತ್ತೆ, ರಚನೆ ಹೇಗಿರುತ್ತೆ ಅಂತ ನೋಡಿದ್ವಿ. ಅದರಲ್ಲಿ 11 ಪಾರ್ಟ್ ಡಿಸ್ಕಸ್ ಮಾಡಿದ್ವಿ. ಓಕೆನಾ? ಅದು ಡಿಸ್ಕಸ್ ಮಾಡಿದ್ಮೇಲೆ ವರ್ಕಿಂಗ್ ಆಫ್ ಹ್ಯೂಮನ್ ಐ, ಮಾನವನ ಕಣ್ಣು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತಲೂ ನೋಡಿದ್ವಿ. ನೆಕ್ಸ್ಟ್ ಏನು ಮಾಡಿದ್ವಿ? ಪವರ್ ಆಫ್ ಅಕೊಮಡೇಷನ್. ಓಕೆ, ಇಟ್ ಈಸ್ ದ ಎಬಿಲಿಟಿ, ಓಕೆ, ಇಟ್ ಈಸ್ ದ ಎಬಿಲಿಟಿ ಆಫ್ ಆನ್ ಐ ಟು ಫೋಕಸ್ ಡಿಸ್ಟೆಂಟ್ ಆಬ್ಜೆಕ್ಟ್ ಆರ್ ನಿಯರರ್ ಆಬ್ಜೆಕ್ಟ್. ಓಕೆ, ಡಿಸ್ಟೆಂಟ್ ಆಬ್ಜೆಕ್ಟ್ ಆರ್ ನಿಯರರ್ ಆಬ್ಜೆಕ್ಟ್ ಆನ್ ದ ರೆಟಿನಾ ಬೈ ಚೇಂಜಿಂಗ್ ಇಟ್ಸ್ ಫೋಕಲ್ ಲೆಂತ್. ಅದನ್ನು ನಾವು ಪವರ್ ಆಫ್ ಅಕೊಮಡೇಷನ್ ಅಂತ ಕರಿತೀವಿ. ಓಕೆ, ಸೊ ಬೇಸ್ಡ್ ಆನ್ ದಿಸ್ ಪೊಸಿಷನ್ ಆಫ್ ಆನ್ ಆಬ್ಜೆಕ್ಟ್, ಹಿಯರ್ ವಿ ಹ್ಯಾವ್ ಅ 2 ಪಾಯಿಂಟ್ಸ್. ಒನ್ ಈಸ್ ನಿಯರ್ ಪಾಯಿಂಟ್, ಅನದರ್ ಒನ್ ಈಸ್ ಫಾರ್ ಪಾಯಿಂಟ್. ಫಾರ್ ಪಾಯಿಂಟ್ ಅಂದರೆ ಏನದು? ದ ಫಾರ್ತೆಸ್ಟ್ ಪಾಯಿಂಟ್ ಅಟ್ ವಿಚ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಆ್ಯಂಡ್ ಇಟ್ ಕ್ಯಾನ್ ಬಿ ಸೀನ್ ಕ್ಲಿಯರ್ಲಿ, ಅದನ್ನು ಫಾರ್ ಪಾಯಿಂಟ್ ಅಂತ ಕರಿತೀವಿ. ಅದೇ ನಿಯರ್ ಪಾಯಿಂಟ್ ಅಂದರೆ ದ ನಿಯರೆಸ್ಟ್ ಪಾಯಿಂಟ್ ಅಟ್ ವಿಚ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಆ್ಯಂಡ್ ಇಟ್ ಕ್ಯಾನ್ ಬಿ ಸೀನ್ ಕ್ಲಿಯರ್ಲಿ. ಅದಾಯಿತು. Next, based on these two, we have a least distance of a distinct vision. Okay, distinct vision. Distinct. Distinct vision. Distinct vision. ಅಂದರೆ ಕ್ಲಿಯರ್ ಆಗಿ ಎಷ್ಟು ದೂರದವರೆಗೆ ನಾವು ಆಬ್ಜೆಕ್ಟ್ನ ನೋಡ್ಬೋದು ಅನ್ನೋದನ್ನ ಈ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಂತ ಹೇಳ್ತೇವೆ. ಒಬ್ಬ ನಾರ್ಮಲ್ ಪರ್ಸನ್ಗೆ, ಯಾವುದೇ ದೃಷ್ಟಿದೋಷ ಇರಲಾರ್ದವ್ರಿಗೆ, ದ ರೇಂಜ್ ಆಫ್ ವಿಷನ್ ಈಸ್ ಫ್ರಾಮ್ 25 ಸೆಂಟಿಮೀಟರ್ ಟು ಇನ್ಫೈನೈಟ್. ಇನ್ಫಿನಿಟಿ, ಎಷ್ಟು ಸಾಧ್ಯವೋ ಅಷ್ಟು ದೂರವರೆಗೆ ನೋಡ್ಬೋದು. ಓಕೆನಾ? ಅರ್ಥ ಆಯ್ತಾ? ಸೊ ಇಷ್ಟು ನಾರ್ಮಲ್ ಹ್ಯೂಮನ್ ಐ ಬಗ್ಗೆ ಡಿಸ್ಕಸ್ ಮಾಡೋದು.